ಮಾರುತಿ ಮಂದಿರ. ಸರಿ ಮೇಡಮ್. ಪಲ್ಲವಿ ಅವರ ಯಾಕೆ ಲೇಟು? ಹಾಯ್. ಯಾಕೆ ಲೇಟು? ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಕಣೆ. ಹೌದಾ? ಹಾಯ್ ಹಾಯ್. ಬಾ. ಬಾಸ್ ಇದ್ದಾರೆ, ಪ್ಲೀಸ್. ಏ ಬಾ. ವೇಟ್ ಮಾಡು, ಬರ್ತೀನಿ. ಹಾಯ್ ಬೇಬಿ. ವಾಟ್ಸ್ ಅಪ್ ಬೇಬ್? ಬೇಬಿ ಬೇಬಿ. ಪಲ್ಲವಿ, ನನ್ನ ಮರ್ಯಾದೆ ಉಳಿಸ್ಬೇಕಣ್ಣ ನೀನು. ಅಂತ ಮರ್ಯಾದೆ ಹೋಗೋ ಕೆಲಸ ಏನೋ ಮಾಡಿದೆ? ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು. ನನ್ನ ಹತ್ರ ದುಡ್ಡಿಲ್ಲಪ್ಪ, ಮಂತ್ ಬೇರೆ. ನಿಮ್ಮ ಅಪ್ಪನ ಹತ್ರ ಇಸ್ಕೊಡು. ಅಯ್ಯೋ ಸುಮ್ನೀರು. ಅವ್ರಿಗೆ ಬರೋ ದಕ್ಷಿಣೆ ಕಾಸನ್ನ ಯಾರಿಗೆ ಅಂತ ಖರ್ಚು ಮಾಡ್ತಾರೆ, ಸ್ವಂತ ಖರ್ಚಿಗೆ ಸಾಲಲ್ಲ. ಸುಮ್ನಿರಮ್ಮ, ಕತೆ ಬಿಡ್ಬೇಡ. ಇಡೀ ದೇಶದಲ್ಲಿ ಬೀಳ್ದಾರಂತ ಒಂದೇ ಒಂದು ಇನ್ಕಮ್ ಅಂದ್ರೆ ದಕ್ಷಿಣೆ ದುಡ್ಡು. ನಿಮ್ಮಪ್ಪನೋ ಇಡೀ ಏರಿಯಾಗೆ ಫೇಮಸ್ ಪೂಜಾರಿ. ನಿಮ್ಮಪ್ಪ ಹತ್ರ ದುಡ್ಡಿಲ್ಲ ಅನ್ನೋದು, ತಿರುಪ್ತಿಲಿ ಲಡ್ಡು ಇಲ್ಲ ಅನ್ನೋದು ಎರಡೂ ನಂಬಕ್ಕಾಗಲ್ಲ. ಹೋಗ್ಲಿ, ನಿಮ್ಮಮ್ಮ ಹತ್ರ ಇಸ್ಕೊಡು. ನಮ್ಮಮ್ಮನ ಕತೆ ಬಿಡೋ. ಅವ್ರು ನಮ್ಮ ಅಕ್ಕನಿಗೆ ಮಾತ್ರ ಸಪೋರ್ಟ್ ಮಾಡೋದು, ನನಗೆ ನಯಾ ಪೈಸಾನು ಸಪೋರ್ಟ್ ಮಾಡಲ್ಲ. ಇಲ್ಲ ಅನ್ಬಿಡ ಚಿನ್ನ, ನಂಗೆ ದುಡ್ಡು ಬೇಕೇ ಬೇಕು. ಏನು ದುಡ್ಡು ಬೇಕು ಅಂದಾಗ ಓಡ್ ಬಂದ್ಬಿಡ್ತೀಯಾ? ನೀನೊಂದು ಸ್ವೀಟ್ ಆರ್ಟ್ ಅಲ್ವಾ, ನಿನ್ನ ಹತ್ರ ಕೇಳ್ದೆ ನಾನು, ಇನ್ಯಾರ ಹತ್ರ ಕೇಳಲಿ? ಅವನ್ ಮುದ್ದು ಬಂಗಾರಲ್ಲ ನೀನು. ಆಹಾ, ಚೆನ್ನಾಗಿ ಪೂಸಿ ಹೊಡಿತ್ಯಾ. ಹೋದ್ವಾರ ತಾನೇ 5,000 ಕೊಟ್ಟಿರ್ಲಿಲ್ವಾ? ಇವಾಗ ನೀನ್ ಡಿಮ್ಯಾಂಡು 15,000 ಬೇಕು ಚಿನ್ನ. ಹಾ, 15,000ನಾ? ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲಪ್ಪ. 1-2 ಆದ್ರೆ ಓಕೆ. ಪೊಲೀಸ್ ಕೇಸ್ ಆಗ್ಬಿಟ್ಟಿದೆ ಚಿನ್ನ. ನಾಳೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಗಾಡಿ ಸೀಸ್ ಮಾಡ್ಬಿಡ್ತಾರೆ. ಬೇಕೇ ಬೇಕು ಬಂಗಾರ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಕಣೋ. ಸಂಬಳದ ದುಡ್ಡೆಲ್ಲ ಖರ್ಚಾಗ್ಬಿಟ್ಟಿದೆ. 5,000 ಇರ್ಬೋದಷ್ಟೇ. ಪ್ಲೀಸ್ ಕಣೆ, ಏನಾರು ಮಾಡಿ ಅಡ್ಜಸ್ಟ್ ಮಾಡ್ಬೇಕು. ಸುಮ್ನೆ ಯೋಚನೆ ಮಾಡೋ. ಬೈಕ್ ಇಲ್ಲ ಅಂದ್ರೆ ನಾವಿಬ್ರು ಜಾಲಿ ರೈಡ್ ಹೋಗೋದಿಗೆ. ಒಳ್ಳೆ ಸಂಬಳ ಇದ್ದು ಒಳ್ಳೆ ಕೆಲಸ ಇದ್ದು ನೀನೇ ಹಿಂಗಂದ್ರೆ ನೀನ್ ಅಡ್ಜಸ್ಟ್ ಮಾಡ್ತೀಯ, ನನಗ್ ಗ್ಯಾರಂಟಿ ಇದೆ ಅಷ್ಟೇ. ಬಾ ಹೋಗೋಣ. ಸರಿ ಬಿಡು. ಅಳ್ಬೇಡ ಕಣ. ಇದೆ ನೋಡು ಚಿನ್ನು. ಅಬ್ಬಾ, ಈ ಮನೆಯಲ್ಲಿ 3 ಹೊತ್ತು ಮಗು ಅಳೋದೇ ಬೇಡ ಕಣೋ. ಅವನ್ನ ಸುಧಾರ್ಸೋದಂತೂ ಕಲೀಲಿಲ್ಲ ನೀನು. ಚಿನ್ನು ಸುಮ್ಮನೆ ಬ್ರೇಕ್ಫಾಸ್ಟ್ ಕೊಡ್ತೀಯಾ? ಆಯ್ತಿರಮ್ಮ, ಒಂದೇ ಒಂದು ನಿಮಿಷ. ಪಾಪಕ್ಕೆ ಕಷಾಯ ಮಾಡ್ಕೊಡ್ತಾ ಇದ್ದೀನಿ. ಅಕ್ಕ ಮನೆಗ್ ಬಂದಾಗಿಂದ ಅವಳು ಬಾಣಂತನ ಸೇವೆ ಮಾಡೋದೇ ಆಯ್ತು ನಿಮ್ಗೆ. ನನ್ ಮೇಲೆ ಒಂಚೂರು ಕಾಳಜಿನೇ ಇಲ್ಲ. ಆಗ್ಯಾಕೆ ಹೇಳ್ತೀಯಾ? ಪಾಪು ಅಲ್ವಾ, 5 ನಿಮಿಷ ತಡ್ಕೋ, ರೆಡಿ ಆಯ್ತು, ಕೊಡ್ತೀನಿ. ಯಾವಾಗ್ಲೂ ಒಂದೇ ಮಾತು, ನನಗ್ ಬ್ರೇಕ್ಫಾಸ್ಟ್ ಬೇಡ, ಏನು ಬೇಡ, ಅಲ್ಲೇ ಎಲ್ಲರೂ ತಿನ್ಕೊಳ್ತೀನಿ. ಚಿನ್ನು ಸುಮ್ಮನೆ ಇರು. ಚಿನ್ನು ಇದೆ ಅಮ್ಮ, ಪಲ್ಲವಿಗೆ ನನ್ನಿಂದ ತೊಂದರೆ ಆಗ್ತಿದೆ. ಅವಳು ಸಿಟ್ಟು ಸಿಡ್ಕೊಂಡು ನಂಗೆ ನೋಡೋಕ್ಕಾಗಲ್ಲ. ನಾನು ಯಾವಾಗ ಹೋಗ್ತೀನಿ ಗಂಡನ ಮನೆಗೆ? ಯಾವಾಗ ಕಳಿಸ್ತೀಯಾ? ನಿನ್ ತಂಗಿ ನಿನ್ ಮೇಲೆ ಸಿಟ್ ಮಾಡ್ಕೊಳ್ಳೋದು ಇವತ್ತಿಂದ? ಸಣ್ಣವಳಿದ್ದಾಗ್ಲಿಂದು ಹಾಗೇನೆ. ಅವಳ ಮಾತಿಗೆ ಯಾಕೆ ಬೇಜಾರು ಮಾಡ್ಕೋತೀಯ? ಅವಳ ಮಾತಿಗೆ ಕಿವಿ ಕೊಡ್ಬೇಡ ನೀನು. ಹೌದಮ್ಮ, ಅಹಂಕಾರಕ್ಕೆ ಉದಾಸೀನನೇ ಮದ್ದು. ಅವಳ ಬಗ್ಗೆ ನೀ ತಲೆ ಕೆಡಿಸ್ಕೋಬೇಡ. ಮಗುಗೆ ಹಾಲು ಕುಡ್ಸು. ಚಿನ್ನು ತಗೋ, ಕಷಾಯ ರೆಡಿ ಇದೆ, ಮಗು ಕುಡ್ಸು. ಛೇ, ಕೊಡಿ.
ಯಶ್ವಾ ಕಾಫಿ ತಗೋ. ಅಮ್ಮ ಅಯ್ಯೋ ಕುಡಿಯೋ ಆರೋಗ್ಯ. ಕುಡಿತೀನಮ್ಮ. ನಿನ್ಗೊಂದ್ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಿ ಇವತ್ ನಾನು. ಅರೆ ಏನ್ ಆಶ್ಚರ್ಯ, ನಾನು ನಿನ್ಗೊಂದ್ ವಿಷಯ ಹೇಳ್ಬೇಕಂತಿದೀನಿ ಕಣೋ. ಅದಿರ್ಲಿ ಬಿಡು, ಫಸ್ಟ್ ನೀನ್ ಹೇಳ್ಬಿಡು. ಬೇಡಮ್ಮ, ಮೊದಲು ನೀನ್ ಹೇಳು. ಇವತ್ತು ರಾಮದಾಸ್ ರಾಯರ್ ಪುರೋಹಿತರು ಬಂದಿದ್ರು ಕಣೋ. ಅವ್ರಾ? ಏನಕ್ ಬಂದಿದ್ರು? ತುಂಬಾ ದಿನದಿಂದ ನಿನ್ಗೊಂದ್ ಹುಡುಗಿನ್ ನೋಡಿ ಅಂತ ಹೇಳಿದ್ನಲ್ಲ, ಆ ವಿಷಯ ಮಾತಾಡೋಕ್ ಬಂದಿದ್ರು. ಹೌದಾ? ಅವ್ರಿಗೆ 2 ಹೆಣ್ಮಕ್ಳು. ದೊಡ್ಡವಳು ಸೌಭಾಗ್ಯ, ಚಿಕ್ಕವಳು ಚಂದನ. ಈಗ ದೊಡ್ಡ ಮಗಳನ್ನೇ ನಿನ್ ನೋಡಿರೋದು. ಡಿಗ್ರಿ ಓದಿದಾಳಂತೆ. ಮುಂದಿನ ವಾರನೇ ನಂಜನಗೂಡ್ಗೆ ಹೋಗ್ಬೇಕು. ರಾಮದಾಸ್ ರಾಯರ್ಗೆ ಬರ್ತೀವಿ ಅಂತ ಹೇಳ್ಬಿಟ್ಟಿದೀನಿ. ಅಮ್ಮ ಹಾಗೆಲ್ಲ ಏನಕ್ಕೆ ಕೇಳಕೋದೆ? ಯಾಕೋ ಹೇಳ್ಬಾರ್ದು? ಇನ್ನು ಎಷ್ಟು ದಿವಸ ಕಾಯ್ಬೇಕು? ನಿನಗಾಗ್ಲೇ 29. ತಡ ಮಾಡಂಗಿಲ್ಲ. ಈ ವರ್ಷ ನಿನ್ ಮದ್ವೆ ಮಾಡಿ ಮುಗಿಸ್ಬೇಕು. ಅಮ್ಮ ನೀನೇನು ರಾಗ ಹೇಳಿಬೇಡ. ನೋಡು, ನೀನ್ ಫೋಟೋ ತೋರಿಸಿ ನಿನ್ ಬಗ್ಗೆ ಎಲ್ಲ ವಿವರಿಸಿದ್ದಾರೆ. ಅವರು ಕೊಡೋದೆಲ್ಲ ಕೊಟ್ಟು 2 ಕಡೆ ಖರ್ಚಾಕೊಂಡು ಮದ್ವೆ ಮಾಡ್ಸೋಕೆ ರೆಡಿ ಇದ್ದಾರೆ. ಅಷ್ಟೇ ಅಲ್ಲ ಕಣೋ, ನಿನ್ಗಾಗೋ ಹೆಂಡತಿ ಸೌಭಾಗ್ಯ ಇದ್ದಾಳಲ್ವಾ, ಅವಳ ಹೆಸರಲ್ಲಿ ಸೈಟು ಕೂಡ ಇದೆ, ಅದು ಕೊಡ್ತಿದ್ದಾರೆ. ಇನ್ನೇನೋ ಬೇಕು ನಮ್ಗೆ? ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದೀನಿ ಕಣೋ, ಅವಳೇ ನಮ್ಮನೆ ಸೊಸೆ. ಅಮ್ಮ ನೀನ್ ತುಂಬಾ ಅವಸರ ಪಡ್ತಾ ಇದೀಯ ಅನ್ಸುತ್ತಮ್ಮ. ಅಲ್ಲ ಕಣೋ, ಮಗನ ಮದ್ವೆ ಬಗ್ಗೆ ತಾಯಿಗೆ ಎಷ್ಟೆಲ್ಲ ಕನ್ಸಿರತ್ತೆ ಗೊತ್ತಾ ನಿಂಗೆ? ಒಳ್ಳೆ ಸಂಬಂಧ ಬಂದಾಗ ಕಣ್ಮುಚ್ಕೊಂಡ್ ಕೂತ್ಕೋಬಾರ್ದು ಕಣೋ. ಕೈ ತಪ್ಪೋದ್ರೆ ಮತ್ತೆ ನಾವೆಷ್ಟು ಕಾಯ್ಬೇಕಾಗತ್ತೆ ಗೊತ್ತಾ? ಅಮ್ಮ ನಿನ್ಗೇನಂತ ಹೇಳಿ ಅಮ್ಮ ನಾನು? ನೀನ್ ಇನ್ನೇನು ಹೇಳ್ಬೇಡ. ನಮ್ಮನೆ ದೇವ್ರ ಕೃಪೆ ನಿನ್ ಮೇಲಿದೆ. ಅದಕ್ಕೆ ರೂಪವಂತೆ, ಗುಣವಂತೆ, ವಿದ್ಯಾವಂತೆ ಹುಡುಗಿ ಸಿಕ್ಕಿದಾಳೆ. ಅಯ್ಯೋ ನನ್ ಬುದ್ಧಿಗಿಷ್ಟು ತುಂಬಾ ಮರು ಬಂದ್ಬಿಟ್ಟಿದೆ ಕಣೋ. ಇಲ್ಲೋಡು, ಈ ಹುಡುಗಿ ಫೋಟೋ ನೋಡಿದ್ರೆ ನೀನೇ ತುಂಬಾ ಇಷ್ಟಪಡ್ತೀಯ, ಖುಷಿಯಾಗ್ಬಿಡ್ತೀಯ. ಅಮ್ಮ ಈ ಹುಡುಗಿ ನನ್ಗಿಷ್ಟ ಆಗ್ತಿಲ್ಲ ಅಮ್ಮ. ಏನೋ ಹೀಗ್ ಹೇಳ್ತಾ ಇದೀಯಾ? ನಿಜ ಅಮ್ಮ. ಅಮ್ಮ ಶ್ರೀಕಂಠ ಮಾವನ್ ಮಗಳು ಪಲ್ಲವಿನ ಇಷ್ಟಪಡ್ತಾ ಇದ್ದೀನಿ. ಏನು, ನನ್ನ ಅಣ್ಣ ಶ್ರೀಕಂಠನ್ ಮಗಳು ಪಲ್ಲವಿನ್ ಮೆಚ್ಕೊಂಡಿದ್ಯಾ? ಹೌದಮ್ಮ. ಅಯ್ಯೋ ದಡ್ಡ, ನನ್ಗೆ ಈ ವಿಷಯ ಮೊದ್ಲೇ ಹೇಳ್ಬಾರ್ದಾ? ಪಲ್ಲವಿನು ಚೆನ್ನಾಗ್ ಓದಿದಾಳೆ, ನೋಡೋಕು ಚಂದನದ ಗೊಂಬೆ, ಗುಣವಂತೆ. ಇದಕ್ಕಿಂತ ಇನ್ನೇನೋ ಬೇಕು ನನ್ಗೆ? ಈ ಹೊಸ ಸಂಬಂಧ ಬೇಡ ಬಿಡು. ನಮ್ ಹಳೆ ರಕ್ತ ಸಂಬಂಧನೇ ಗಟ್ಟಿ ಮಾಡ್ಕೊಳ್ಳೋಣ. ನೀನು ಪಲ್ಲವಿ ಹೇಳಿ ಮಾಡ್ಸಿ ಜೋಡಿ ಕಣೋ. ಈ ಮುದ್ದಾದ ಗಿಣಿ ನನಗೆ ಎಷ್ಟು ಮುದ್ದಾಗಿದ್ಯಾ. ಅಮ್ಮ ಅಮ್ಮ, ನಂಗೊಂದ್ 15,000 ದುಡ್ಡು ಬೇಕು. ಅಪ್ಪನ ಕೈಲಿ ಈಸ್ಕೊಡಮ್ಮ. ಅಷ್ಟೊಂದು ದುಡ್ಡು ಯಾಕೆ ನಿನ್ಗೆ? ಅಯ್ಯೋ ನನ್ಗೇನಕ್ಕೋ ಬೇಕು, ಪ್ಲೀಸ್ ಈಸ್ಕೊಡಮ್ಮ. ನಿಮ್ಮಪ್ಪ ಪುರೋಹಿತ್ಯ ಮಾಡೋದು, ಅವ್ರ ಸಂಪಾದನೆ ನಿನಗ್ ಗೊತ್ತಿಲ್ವಾ? ನಿಮ್ಮಕ್ಕ ಮದುವೆ, ಹೆರಿಗೆ, ಬಾಣಂತನಂತ ಎಷ್ಟು ದುಡ್ಡು ಖರ್ಚಾಯ್ತು. ಪಾಪ ಅವರೇ ತೊಂದ್ರೆಯಲ್ಲಿದ್ದಾರೆ. ಯಾವಾಗ್ಲೂ ಇದೇ ಆಯ್ತು. ನನಗ್ ಬೇಕು ಅಂದಾಗ ಮಾತ್ರ ದುಡ್ಡಿರಲ್ಲ ನಿಮ್ಮ ಹತ್ರ. ನನ್ ಕಷ್ಟಕ್ಕೆ ನೀವ್ ಯಾರು ಆಗಲ್ಲ, ಅಷ್ಟೇ ಅಲ್ವಾ? ನೀವ್ ಯಾವಾಗ್ಲೂ ಹೀಗೆ ಅಕ್ಕನ್ಗೋಸ್ಕರ ಎಷ್ಟ್ ಬೇಕಾದ್ರೂ ಖರ್ಚು ಮಾಡ್ತೀರಾ. ಒಂದ್ ಕಣ್ಣಿಗ್ ಬೆಣ್ಣೆ, ಒಂದ್ ಕಣ್ಣಿಗ್ ಸುಣ್ಣ. ನಿಮ್ಗೆ ನನ್ಗಿಂತ ಅವಳೇ ಹೆಚ್ಚು. ಯಾಕೆ ಈಗ ಮಾತಾಡ್ತಾ ಇದೀಯಾ? ಅವಳ ವಿಚಾರದಲ್ಲಿ ಯಾಕೆ ದ್ವೇಷ ಸಾಧಿಸ್ತಾ ಇದೀಯಾ? ಮಕ್ಕಳ ವಿಚಾರದಲ್ಲಿ ಭೇದ ಮಾಡೋರಲ್ಲ ಕಣೆ ನಾವು. ಎತ್ತವ್ರಿಗೆ ಮಕ್ಕಳ ಮೇಲೆ ಒಂದೇ ಪ್ರೀತಿ ಇರುತ್ತೆ. ನೀವಿಬ್ರು ನಮ್ಗೆ ಪ್ರಾಣ ಸಮಾನ ಕಣೆ. ಈಗ ಅದೆಲ್ಲ ಬಿಡು, ದುಡ್ಡಿನ ಬಗ್ಗೆ ಹೇಳು. ನಿಮ್ಮಪ್ಪ ಕೊಟ್ಟಿದ್ದ ದುಡ್ಡಲ್ಲಿ ಕಷ್ಟಕ್ಕಾಗುತ್ತೆ ಅಂತ ಎತ್ತಿಟ್ಟಿದ್ದೆ. ತಗೋ, 2,000 ಇದೆ. 2,000 ಯಾವ ಮೂಲೆಗಮ್ಮ? ಒಂದ್ 10,000 ಆದ್ರೂ ಕೊಡಮ್ಮ. ನಾನೇನ್ ಪ್ರಿಂಟ್ ಹೊಡಿಲ್ಲ, ಇರೋದೇ ಇಷ್ಟು. ತಗೋ. ನಾನ್ ದುಡ್ದು ಕೊಟ್ಟು ದುಡ್ಡಲ್ಲಿ ತಿಂತೀರಾ? ನನ್ಗೆ ಪಕ್ಷಪಾತ ಮಾಡ್ತೀರಾ? ನಿಮ್ಗೆ ಯಾವಾಗ್ಲೂ ಅವಳೇ ಹೆಚ್ಚು ಬಿಡಿ.
ರೇಖಾ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಪಾಪು ಹೇಗಿದೆ? ಪಾಪುನು ಚೆನ್ನಾಗಿದ್ದಾನೆ. ನಿನ್ನ ಹತ್ರ ಒಂದು ವಿಷಯ ಹೇಳೋದಿತ್ತು. ಏನು? ಅಮ್ಮಂಗೆ ತುಂಬ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಿಂಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ನಲ್ಲ, ಅದು ಕೊಡೋಕ್ಕಾಗುತ್ತಾ? ಹೌದಾ? ಹೌದು, ನಾಳೆನೇ ಬೇಕಾಗ್ಬೋದು. ಸರಿ ರೀ. ಓಕೆ, ಬಾಯ್. ಬಾಯ್. ಬಾಮ್. ಪಲ್ಲವಿ, ಯಾಕೆ ಡಲ್ ಆಗಿದ್ಯಾ? ನಾನ್ ಡಲ್ಲು ನನ್ ಸಿಟ್ಟು ಕಟ್ಕೊಂಡ್ ನಿನ್ಗೇನಾಗ್ಬೇಕು? ನಾನ್ ನಿನ್ನ ಅಕ್ಕ ಕಣೆ, ಇಷ್ಟು ಕೇಳ್ಬಾರ್ದಾ? ನೀನ್ ಯಾವ ಸೀಮೆ ಅಕ್ಕನೇ ಹೋಗೆ. ಅಮ್ಮ, ಹಾಂ, ಅವ್ರು ಫೋನ್ ಮಾಡಿದ್ರು. ಏನಂತೆ? ನಿಮ್ಮತ್ತೆ ಮಾವ ಚೆನ್ನಾಗಿದ್ದಾರಾ? ಅತ್ತೆಗೆ ಹುಷಾರಿಲ್ವಂತೆ. ಆಸ್ಪತ್ರೆಗೆ ಹೋಗಿಲ್ವಂತ? ಇಲ್ವಂತೆ. ಅದಕ್ಕೆ 5,000 ಬೇಕಂತೆ. ಅದಕ್ಕೆ ಕಾಲ್ ಮಾಡಿದ್ರು. ಅದಕ್ಕೇನಂತೆ, ಕೊಡ್ತೀನಿರು. ತಗೋ. ನಿನ್ನೆ ನಾನು ಅಷ್ಟ್ ಕೇಳಿದ್ರು ನಿನ್ ಕರಳ್ ಚುರ್ರನ್ಲಿಲ್ಲ ಅಲ್ಲ? ಇಲ್ ಸಲ್ಲದ್ ಕಷ್ಟ ಹೇಳಿ ನಾಜೂಕಾಗಿ 2,000 ಎತ್ಕೊಡಕ್ ಬಂದೆ. ಈಗ ಈ ಮುದ್ದಿನ ಮಗ್ಳು ಕೇಳಿದ್ಲು ಅಂತ 5,000 ಎತ್ಕೊಡ್ತಾ ಇದ್ಯಾ? ಪಲ್ಲವಿ, ಇದನ್ನೇ ಹೇಳಿದ್ದು, ಒಂದ್ ಕಣ್ಣಿಗ್ ಬೆಣ್ಣೆ ಒಂದ್ ಕಣ್ಣಿಗ್ ಸುಣ್ಣ ಅಂತ. ಎಷ್ಟಿದ್ರು ನೀ ತಾಯಿ ಮಗ್ಳು ಇಬ್ರು ಒಂದೇ ಅಲ್ವಾ? ನಾನಂದ್ರೆ ಕಸಕ್ ಸಮಾನ. ನೀನ್ ತಿಳ್ಕೊಂಡಿರೋ ಹಾಗೆ ನಿಮ್ಮಪ್ಪ ಕೊಟ್ಟಿರೋ ದುಡ್ಡಲ್ಲ, ಅವಳ ಗಂಡ ಕೊಟ್ಟಿರೋದು. ಇವ್ರ ದುಡ್ಡು ಇವ್ರ್ ಕೊಡೋದು ತಪ್ಪಾ? ನೋಡು, ಈ ಮಗಳ ಮೇಲೆ ಹೇಗಿದೆ ಮಮಕಾರ ನಿನ್ಗೆ. ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ಯಾ ಅಲ್ವಾ? ಏನಮ್ಮ ಇವಳು ನನ್ ಮೇಲೆ ಯಾಕೆ ದ್ವೇಷ ಸಾಧಿಸ್ತಾಳೆ? ನಾನೇನ್ ಮಾಡಿದೀನಿ ಇವಳಿಗೆ? ಸಣ್ಣವಳಿದ್ದಾಗ್ಲಿಂದ್ಲೂ ಹಾಗೆ ತಾನೆ. ನೀನ್ ಯಾಕೆ ಬೇಜಾರ್ ಮಾಡ್ಕೊಂತೀಯಾ? ನಿನ್ ಗಂಡನಿಗೆ ಫೋನ್ ಮಾಡಿ ದುಡ್ಡು ತಗೊಂಡೋಗ ಕೇಳು. ಯಾಕೆ ಇವಳು ಹಿಂಗಾಡ್ತಿದ್ದಾಳೆ? ನಾನಂದ್ರೆ ಯಾಕೆ ಇವಳಿಗೆ ಇಷ್ಟೊಂದು ಕೋಪ? ಯಾವಾಗ್ಲೂ ರೇಗ್ತಿರ್ತಾಳೆ. ಏನಾಗಿದೆ ಇವಳಿಗೆ? ಅಪ್ಪ, ಏನಮ್ಮ? ನನ್ಗೊಂದ್ 15,000 ದುಡ್ಡು ಬೇಕಾಗಿತ್ತು. 15,000ನಾ? ಯಾಕಮ್ಮ ಅಷ್ಟೊಂದು ದುಡ್ಡು? ಅದೆಲ್ಲ ಕೇಳ್ಬೇಡಿ ಅಪ್ಪ, ನನ್ಗ್ಯಾಕೋ ಬೇಕಾಗಿತ್ತು. ಮಗಳೇ, ಇದು ಆಷಾಢ ಮಾಸ, ನನಗೂ ಸಂಪಾದನೆ ಇಲ್ಲ. ಆಕ್ಚುಲ್ ಆಗಿ ನಿನ್ನ ಹತ್ರನೇ ಖರ್ಚಿಗೆ ಸ್ವಲ್ಪ ದುಡ್ಡು ಕೇಳೋಣ ಅಂತಿದ್ದೆ. ನಿನಗೆ ಗೊತ್ತಾ, ನಾವು ಬೆಂಗಳೂರು ಬರೋವಾಗ ಊರಲ್ಲಿದ್ದಿದ್ದ ಪಿತ್ರಾರ್ಜಿತ ಆಸ್ತಿ ಎಲ್ಲ ಮಾರಿ ಆ ದುಡ್ಡಲ್ಲಿ ಈ ಮನೆನ ಬೋಗ್ಯಕ್ಕೆ ಹಾಕೊಂಡ್ವಿ. ಯಾಕೆ ಹೇಳು? ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗತ್ತೆ ಅಂತ. ನನ್ನ ಕಷ್ಟ ಅರ್ಥ ಮಾಡ್ಕೊ ಮಗಳೇ. ಆಗ್ಲಿ ಆಗ್ಲಿ, ನಾನು ಬೇಗ ಬರ್ತೀನಿ. ಏನಾರಿದ್ರೆ ನನಗೆ ಫೋನ್ ಮಾಡಿ. ಇಲ್ಲ, ನಮ್ಮ ಹುಡುಗರು ಬೇಗ ಬರ್ತಾರೆ. ನಮಸ್ಕಾರ ಮಾವ. ಬಂದೆಲ್ಲ ನಾ ಮಾಡ್ಕೊಡ್ತೀನಿ. ಸರಿ ಸರಿ, ಆಯ್ತು. ವೀಣಾ, ಕೇಶವ ಬಂದಿಯಾನೆ? ಚೆನ್ನಾಗಿದ್ದೀರಾ ಮಾವ? ಚೆನ್ನಾಗಿದ್ದೀನಿ ಕಣಯ್ಯ. ಕಮಲ ಹೇಗಿದ್ದಾಳೆ? ಚೆನ್ನಾಗಿದ್ದಾರೆ ಮಾವ. ವೆರಿ ಗುಡ್. ಅಲ್ಲಯ್ಯ, ಮದುವೆ ವಯಸ್ಸಿಗೆ ಬಂದಾಯ್ತು, ಹುಡುಗಿ ನೋಡ್ತಾ ಇದೆ ಹೇಗೆ? ಇನ್ನೂ ಇಲ್ಲ ಮಾವ. ಕಾಫಿ ತಗೋಪ್ಪ. ಏನಪ್ಪ ಕೇಶವ, ನಿಮ್ಮಮ್ಮ ಯಾವ್ದೋ ಹೆಣ್ಣು ನೋಡಿದೀನಿ ಅಂತ ಹೇಳ್ತಾ ಇದ್ಲು. ನಿಮ್ಮಮ್ಮ ಹೆಣ್ಣು ನೋಡಿರೋದೇ ಗೊತ್ತಿಲ್ವೇನೋ? ಗೊತ್ತಿಲ್ಲ ಮಾವ. ಯಾರನ್ನ ಹುಡುಕ್ತಾ ಇದೆಯಯ್ಯ? ಎಲ್ಲಿ ಮಾವ? ಪಲ್ಲವಿ ಕಾಣಿಸ್ತಾ ಇಲ್ಲ.
ಅವಳು ಕೆಲ್ಸಕ್ಕೆ ಹೋಗಿದ್ದಾಳಪ್ಪ. ಎಷ್ಟೊತ್ತಿಗೆ ಬರ್ತಾಳೆ? ಅವಳ ಕೆಲಸ ಮುಗಿದ್ರು ಬೇಗ ಮನೆಗೆ ಬರಲ್ಲ, ಕೇಳಿದ್ರೆ ಓವರ್ ಟೈಮ್ ಅಂತಾಳೆ. ನಂಗೆ ದೇವಸ್ಥಾನಕ್ಕೆ ಹೊತ್ತಾಯ್ತು, ನೀನು ಇಲ್ಲಿದ್ದು ಊಟ ಮಾಡ್ಕೊಂಡು ಹೋಗು. ಸರಿ ಮಾವ. ಅನಿತಾ, ಏನೋ ಮಾತಾಡೋದಿದೆ ಅಂತ ಕರ್ದಿಯಲ್ಲ, ಏನೇ ಅದು? ನೀನ್ ನನ್ಗೆ ಕೊಲೀಗ್ಗಿಂತ ಒಳ್ಳೆ ಫ್ರೆಂಡ್ ಕೂಡ ಅಲ್ವಾ? ಹೌದು. ಒಳ್ಳೇದು ಕೆಟ್ಟದು ಮಾತಾಡೋದು ಫ್ರೆಂಡ್ಶಿಪ್ ಅಲ್ವಾ? ಅದೇನೋ ಸರಿ, ಸಪ್ರೇಟಾಗಿ ಕರೆದು ಮಾತಾಡೋ ಅಂಥದ್ದೇನಿದೆ? ನಾನು ನಿನ್ನ ತುಂಬ ದಿನಗಳಿಂದ ಗಮನಿಸ್ತಿದ್ದೀನಿ. ನಿನ್ನ ಹತ್ರ ಒಂದಷ್ಟು ವಿಷಯನ ಶೇರ್ ಮಾಡೋದಿತ್ತು, ಆಫೀಸಲ್ಲಿ ಸರಿ ಹೋಗಲ್ಲ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಅಬ್ಬಾ, ಅಂಥ ವಿಷಯ ಏನೇ ಇದೆ? ನಿನ್ ಪರ್ಸನಲ್ ವಿಷಯ ಚರ್ಚೆ ಮಾಡ್ತಿದ್ದೀನಿ ಅಂತ ನನ್ ಮೇಲೆ ಬೇಜಾರು ಮಾಡ್ಕೋಬೇಡ. ಸರಿ, ವಿಷಯಕ್ಕೆ ಬಾ. ನಿನಗೆ ಶಶಾಂಕ್ ಜೊತೆ ಸಲ್ಗೆ ಜಾಸ್ತಿ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಶಶಾಂಕ್ ನನ್ನ ಬೆಸ್ಟ್ ಫ್ರೆಂಡ್, ಅದಲ್ದೆ ಅವ್ನು ನನ್ನ ಲವರ್ ಕೂಡ. ನಾನು ಅವನ್ನ ತುಂಬಾ ಪ್ರೀತಿಸ್ತೀನಿ. ಅವನು ಕೂಡ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಸಲಗೆಯಿಂದ ಇರೋದ್ ತಪ್ಪಾ? ನಿನಗ್ ಶಶಾಂಕ್ ಬಗ್ಗೆ ತಿಳಿದಿದ್ಯಾ? ತಿಳಿದೇ ಅಷ್ಟು ಹಚ್ಕೊಳಕ್ಕಾಗತ್ತಾ? ಹಿ ಈಸ್ ಜೆನ್ಯೂನ್ ಪರ್ಸನ್. ಅವನ್ ಪ್ರೀತಿ ನನಗ್ ಸಿಕ್ಕಿರೋದೇ ನನ್ನ ಅದೃಷ್ಟ. ನೀನು ಅವನ್ ಹೊರಗಡೆ ಮುಖ ಮಾತ್ರ ನೋಡಿದ್ಯಾ, ಅವನ್ ಒಳಗಡೆ ಮುಖ ಬೇರೆನೇ ಇದೆ. ಅದ್ ನಿನ್ ಗಮನಕ್ ಬಂದಿಲ್ಲ. ಏನೇ ನಾನ್ಸೆನ್ಸ್ ಮಾತಾಡ್ತೀಯಾ? ಹೊಟ್ಟೆ ಕಿಚ್ಚಿಂದ ಮಾತಾಡ್ತೀಯಾ? ನೀನು ಅವನ್ನ 1 ವರ್ಷದಿಂದ ಮಾತ್ರ ನೋಡಿದ್ಯಾ, ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ನೀನ್ ಅವನ್ ಇಷ್ಟಪಟ್ಟಿದ್ಯಾ? ನನ್ಗಿಂತ ಮುಂಚೆ ಅವನ್ಗೆ ಅಪ್ರೋಚ್ ಮಾಡಿದ್ಯಾ? ಅವ್ನ್ ನಿನ್ನ ರಿಜೆಕ್ಟ್ ಮಾಡಿದಾನಲ್ಲ, ಅದಕ್ಕೆ ಇವಾಗ ನನಗ್ ಸಿಕ್ಕಿದಾನೆ ಅಂತ ನನ್ ಮೇಲೆ ಹೊಟ್ಟೆ ಕಿಚ್ ಪಡ್ತಾ ಇದ್ಯಾ ಅನ್ಸುತ್ತೆ. ಅಯ್ಯೋ, ಅಂತ ಕತೆ ಏನು ಇಲ್ಲ. ಅವನ್ ಮನೆ ಇರೋದೆ ನಮ್ಮ ಏರಿಯಾದಲ್ಲಿ. ಅವನ್ ಜೊತೆ ಸುತ್ತಾಡೋದನ್ನ ನೋಡಿ ಗಾಬರಿ ಆಯ್ತು ಅಷ್ಟೇ. ಇನ್ನೂ ಏನಾದ್ರೂ ಕತೆ ಹೇಳೋದಿದ್ಯಾ? ನಾನ್ ಹೇಳ್ತಿರೋದೆಲ್ಲ ಸತ್ಯ ಕಣೆ. ಅವನ್ನ ನಂಬಿ ನಿನ್ ಜೀವನನ ಹಾಳು ಮಾಡ್ಕೋಬೇಡ. ಶಶಾಂಕ್ ಅಣ್ಣ ಒಬ್ಬ ಪೊಲಿಟಿಷಿಯನ್. ವಿರೋಧಿಗಳು ಬಹಳ ಜನ ಇರ್ತಾರ ಕಣೆ. ಅಂತವ್ರ ಬೆಳವಣಿಗೆ ನೋಡಿ ಸಹಿಸ್ತೇನೆ ಏನೇನೋ ಮಾತಾಡ್ತಾರೆ ಜನಗಳು. ಪಲ್ಲವಿ, ನೀನ್ ತಪ್ಪು ಮಾಡ್ತಾ ಇದೀಯಾ. ಅವನ ಬಗ್ಗೆ ತಿಳುವಳಿಕೆ ಇಲ್ದೆ ದಾರಿ ತಪ್ತಾ ಇದೀಯಾ. ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನೀನ್ ಶಶಾಂಕ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನೆಲ್ಲ ಹೇಳ್ದೆ. ಆದ್ರೆ ಶಶಾಂಕ್ ಓಪನ್ ಅಪ್ ಆಗಿ ನನ್ನ ಹತ್ರ ಎಲ್ಲ ಹೇಳಿದಾನೆ. ನಾನು ಅವನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ಅವನ್ನೇ ಮದ್ವೆ ಆಗೋದು. ಇದೇ ನನ್ನ ಫೈನಲ್ ಡಿಸಿಷನ್. ನೋಡು, ಶಶಾಂಕ್ ಬಗ್ಗೆ ನೀನ್ ಈ ರೀತಿ ಮತ್ತೆ ಮಾತಾಡ್ಲೇಬೇಡ. ಹಾಯ್ ಪಲ್ಲವಿ, ಏನ್ ನಡ್ಕೊಂಡು ಹೋಗ್ತಾ ಇದ್ಯಾ? ಬಾ ಕೂತ್ಕೋ, ಮನೆವರೆಗೂ ಡ್ರಾಪ್ ಮಾಡ್ತೀನಿ. ನೋಡು, ಮಾವನ್ ಮಗಳು ಅಂತ ಅಡ್ವಾಂಟೇಜ್ ತಗೊಂಡು ನನ್ನ ಹತ್ರ ಸಲ್ಗೆ ಬೆಳ್ಸೋಕ್ ಬರ್ಬೇಡ. ನಿನ್ ಕೆಲ್ಸ ನೋಡ್ಕೋ ಹೋಗು. ನಾನೇನ್ ತಪ್ಪು ಮಾಡ್ದೆ ಅಂತ ಈಗ ಮಾತಾಡ್ತಾ ಇದ್ಯಾ ಪಲ್ಲವಿ? ಸಿಕ್ತವ್ರು ಕರೆದ್ರು ಅಂತ ಬರೋದಕ್ಕೆ ನನ್ನ ಅಂತ ಹುಡುಗಿ ಅನ್ಕೊಂಡಿದ್ಯಾ? ನಾನೇನ್ ಮಾಡ್ದೆ ಇವಾಗ? ನೋಡು, ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ವೋ? ಎಲ್ಲೂ ಹೋದ್ರು ಹಲ್ಕಿಸ್ಕೊಂಡ್ ಬಂದ್ಬಿಡ್ತಾನೆ ಲೂಸು. ಹೋಗೋ. ಏನ್ ಡಾರ್ಲಿಂಗ್, ಎಕ್ಸಾಕ್ಟ್ ಟೈಮ್ಗೆ ಬಂದ್ಬಿಟ್ಟಿದ್ಯಾ. ಸಖತ್ ಪಂಕ್ಚರ್ ಅಮ್ಮ ನೀನು. ಹೇಳಿದ ಕೆಲಸ ಆಯ್ತಾ? ನೋ. ಏನಿಂಗಂತ್ಯಾ? ನಾ ಹೇಳಿದ ಕೆಲಸ ಆಗಿಲ್ವಾ? ನನ್ನ ಹಾರ್ಟ್ ಬೀಟ್ ಏನ್ ಹೇಳುತ್ತೆ ಅಂತ ಗೊತ್ತಾ? ಏನ್ ಹೇಳುತ್ತೆ? ಕೇಳಿಸ್ಕೊತ್ಯಾ? ನೋಡಮ್ಮ, ಈಗ ನನ್ನ ಹಾರ್ಟ್ ಕ್ಲಿಯರ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಶಶಾಂಕ್, ನೀನು ಪ್ರೀತಿಸ್ತಿರುವಂತ ಹುಡುಗಿ ಅಪ್ಪಟ ಬಂಗಾರ. ನಿನ್ನ ಕಷ್ಟ ಕಾಲಕ್ಕೆ ಅವಳು ಸದಾ ಸಾಥ್ ಕೊಡ್ತಾಳೆ. ಆತರ ಡೋಂಟ್ ವರಿ, ಬಿ ಹ್ಯಾಪಿ ಅಂತ ಲಬ್ಡಪ್ ಅನ್ನೋ ಭಾಷೆ ಹೇಳುತ್ತೆ. ಬೇಕಾದ್ರೂ ನೀನು ಬಂದು ಕೇಳು ಚಿನ್ನ. ಅಡ್ಜಸ್ಟ್ ಆಯ್ತಮ್ಮ? ತಗೋ. ಥ್ಯಾಂಕ್ ಯು ಚಿನ್ನ. ಸೂಪರ್ ಚಿನ್ನ ನೀನು. ಚಿನ್ನ, ನಿನ್ ಫ್ರೆಂಡ್ಶಿಪ್ ನಂಗೆ ಸಿಕ್ಕಿದ್ದು 7 ಜನ್ಮದ ಪುಣ್ಯ ಕಣೆ. ಹೌದು, ಈ ದುಡ್ಡು ನಿಮ್ಮಪ್ಪ, ನನ್ನ ಭಾವಿ ಮಾವ ಅವ್ರು ಕೊಟ್ರ? ಓಯ್, ಯಾಕೆ ಚಿನ್ನ ಮೌನ? ಇಲ್ಲ, ನಮ್ಮಮ್ಮ ಕೊಟ್ಟಿದ್ದು ದುಡ್ಡನ್ನ. ನಿಮ್ಮಮ್ಮನ ಅಂದ್ರೆ ನನ್ನ ಭಾವಿ ಅತ್ತೆಯವರು ಈಗಲೇ ಕಾಂಟ್ರಿಬ್ಯೂಟ್ ಮಾಡ್ಬಿಟ್ಟಿದ್ದಾರೆ. ಸೂಪರ್ ಕಣಮ್ಮ. ಎನಿವೇಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ವಿ ಹ್ಯಾವ್ ದ ಹೋಲ್ ಡೇ ಟು ಎಂಜಾಯ್. ನಡಿ, ಮಜಾ ಮಾಡೋಣ. ಏಯ್, ಗಟ್ಟಿಗೆ ಹಿಡ್ಕೋ, ಫೀಲಿಂಗ್ ಮಾಡ್ಬಿಡ್ತೀನಿ. ಅವತ್ತು ನಪ್ಪಿದ್ಯಾ, ಇದೇ ಥರನೇ ತಾನೇ ಆಗಿದ್ದು. ಸುಮ್ಮನೆ ಖುಷಿಯಾಗಿ ಹೋಗೋಣ ಬಾ.
ಏಯ್ ತುಂಟಿ, ಅವತ್ತು ನಾವು ಪಬ್ಗೋದಾಗ ಎಂಜಾಯ್ ಮಾಡ್ಬೇಕಾದ್ರೆ ತಾವೇನು ಕಮ್ಮಿ ಕುಡ್ದಿರ ತರಲೆ. ಲೈಫ್ ಇಸ್ ಸ್ಮಾಲ್, ಎಂಜಾಯ್ ಇಟ್. ಎಸ್, ಲೈಫ್ ತುಂಬ ಚಿಕ್ಕದು, ಖುಷಿಯಾಗಿರ್ಬೇಕು. ಅವತ್ತು ನೆನ್ಸ್ಕೊಂಡು ಏನು ಕೊಡಲ್ವಾ? ಈಗ ಎನರ್ಜಿ ಬಂತು. ಇವಳು ಶಾಸ್ತ್ರಿಗಳ ಮಗಳಲ್ವಾ? ಈ ರೌಡಿ ಜೊತೆ ಹೋಗ್ತಿದ್ದಾಳಲ್ಲ. ಹೇಗಿದ್ರಿ? ತಮ್ಮ ಆಶೀರ್ವಾದ. ಶಾಸ್ತ್ರಿಗಳೇ, ತಮ್ಮ ಹತ್ರ ಒಂದು ವಿಷಯ ಪ್ರಸ್ತಾಪ ಮಾಡಬೇಕಾಗಿತ್ತು. ತುಂಬಾ ದಿವಸ ಅನ್ಕೊಂಡಿದ್ದೆ, ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಹೇಳಿ. ಇಲ್ಲಿ ಯಾರೂ ಇಲ್ಲ. ಶಶಾಂಕ್ ಅಂತ ಒಬ್ಬ ರೌಡಿ ಹುಡುಗ, ಇದೇ ಏರಿಯಾ ಲೋಕಲ್ ಕಾರ್ಪೊರೇಟರ್ ತಮ್ಮ. ಬಹಳ ದುಷ್ಟ. ಆ ಹುಡುಗನ ಕ್ಯಾರೆಕ್ಟ್ರು ಸರಿ ಇಲ್ಲ. ಅವನ ಮೇಲೆ ತುಂಬಾ ಕ್ರಿಮಿನಲ್ ರೆಕಾರ್ಡ್ಸ್ ಇದೆ. ಒಂದೆರಡು ಸತಿ ಜೈಲಿಗೆ ಬೇರೆ ಹೋಗಿ ಬಂದಿದ್ದಾನೆ. ಅವನ ಬಗ್ಗೆ ಹೇಳ್ತಾ ಹೋದ್ರೆ ಒಂದ ಎರಡ. ಇದೆಲ್ಲ ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಅವನು ನಿಮ್ ಮಗಳ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅನ್ಸುತ್ತೆ. ಮೋಜು ಮಸ್ತಿ ಮಾಡ್ತಿದ್ದಾರೆ. ನಾಳೆ ತಮ್ಮ ಮರ್ಯಾದೆಗೆ ಚ್ಯುತಿ ಬರಬಾರ್ದಲ್ವೇ? ಅದಕ್ಕೋಸ್ಕರ ಹೇಳಿದೆ, ತಪ್ಪು ತಿಳ್ಕೊಬೇಡಿ. ಮುಂದೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳಬೇಕಾಯ್ತು. ತಪ್ಪಾಗಿ ಭಾವಿಸ್ಬೇಡಿ. ಪ್ರಸಾದ ಕೊಡಿ. ತಗೊಳ್ಳಿ. ಬರ್ತೀನಿ. ಎಂಥ ಮನಸ್ಸಿಗೆ ಎಂಥ ಸಂಗ, ಎಂಥ ಮನಸ್ಸಿಗೆ ಎಂಥ ಸಂಗ. ಚಂದುಳ್ಳ ಹೂವಿಗೆ ಕೀಟಲೆ ಪತಂಗ, ಎಂಥ ಮನಸ್ಸಿಗೆ ಎಂಥ ಸಂಗ. ಓ ಚಂದುಳ್ಳ ಹೂವಿಗೆ ಕೀಟಲೆ ಪತಂಗ, ಎಂಥ ಮನಸ್ಸಿಗೆ ಎಂಥ ಸಂಗ. ಹರೆಯದ ಹುಡುಗಿಗೆ ಕಾಡುವ ಹುಡುಗ, ಹರೆಯದ ಹುಡುಗಿಗೆ ಕಾಡುವ ಹುಡುಗ. ಬೆಡಗಿಯ ಹಿಂದೆ ಮುಂದೆ ಸುತ್ತುವ ಗಿಡುಗ, ಸುತ್ತುವ ಗಿಡುಗ, ಸುತ್ತುವ ಗಿಡುಗ. ಎಂಥ ಮನಸ್ಸಿಗೆ ಎಂಥ ಸಂಗ, ಎಂಥ ಮನಸ್ಸಿಗೆ ಎಂಥ ಸಂಗ. ಚಂದುಳ್ಳ ಹೂವಿಗೆ ಕೀಟಲೆ ಪತಂಗ, ಚಂದುಳ್ಳ ಹೂವಿಗೆ ಕೀಟಲೆ ಪತಂಗ. ಎಂಥ ಮನಸ್ಸಿಗೆ ಎಂಥ ಸಂಗ, ಎಂಥ ಸಂಗ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲ ಹೋಯ್ತು? ಯಾರು ನೀನು? ಏಯ್ ಬಿಡು ಬಿಡು, ಯಾರು ನೀನು? ಯಾರು ನೀನು? ಬಿಡು ಬಿಡು, ಯಾರು? ಏಯ್ ಬಿಡು ಬಿಡು. ಅಯ್ಯಪ್ಪ, ಏ ರೇಖಾ, ನಾನ್ ಕಣೆ. ಏ ನಿಲ್ಸೆ ನಿಲ್ಸೆ, ನಾನ್ ಕಣೆ. ಸರ್ಪ್ರೈಸ್ ರೀ. ಏನ್ರಿ ಇದು ಹುಚ್ಚಾಟ? ನೀನೇನೋ ತವ್ರ ಮನೆ ಬಂದು ಸೇರ್ಕೊಂಡೆ. ನನ್ನ ಕಷ್ಟ ನನಗೆ ಗೊತ್ತಲ್ಲಿ. ಅಮ್ಮ, ಅಯ್ಯಯ್ಯೋ, ನಮ್ಮತ್ತೆ ಇವಾಗ್ಲೇ ಬರ್ಬೇಕಾ? ಬನ್ನಿ. ಅಮ್ಮನ ಎದುರು ಕಡೆ ಮರ್ಯಾದೆ ಹೋಗೋ ತರ ಮಾಡಿದ್ರಿ. ನಾನ್ ಮರ್ಯಾದೆ ಹೋಗೋ ಕೆಲಸ ಏನ್ ಮಾಡಿಲ್ಲ, ನೀನೇ ಮಾಡಿದ್ದು. ಈಗ ಮಾಡ್ತೀನಿ ನೋಡು.
ರೆಡಿನಾ? ಅಪ್ಪ ಯಾಕೋ ಕೋಪದಲ್ಲಿದ್ದಾರೆ. ಇವಳು ಇನ್ನೇನ್ ಮಾಡಿದಳೋ? ಏನಪ್ಪ, ಏನೋ ಮಾತಾಡೋದಿದೆ ಅಂದ್ರಿ? ಪಲ್ಲವಿ, ಇತ್ತೀಚೆಗೆ ನೀನು ಹದ್ಮೀರಿ ನಡ್ಕೋತಾ ಇದೀಯ. ನಾವು ಪುರೋಹಿತ ವಂಶದವರು, ಸಂಪ್ರದಾಯಸ್ಥರು. ನನ್ ಮಾನ ಮರ್ಯಾದೆ ಹೋಗೋ ಕೆಲಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನಿಮ್ ಮಾನ ಮರ್ಯಾದೆ ಹೋಗುವಂತ ತಪ್ಪು ನಾನೇನ್ ಮಾಡಿದೀನಿ? ಲಜ್ಜೆಗೆಟ್ಟು ಶಶಾಂಕ್ ಜೊತೆ ಊರೆಲ್ಲ ಸುತ್ತಾಡ್ತಾ ಇದೆಯಲ್ಲ, ಇದು ಒಳ್ಳೆ ನಡ್ತೆನಾ? ಶಶಾಂಕ್ ನನ್ ಫ್ರೆಂಡು, ಒಳ್ಳೆಯವನು. ಅವನ್ ಜೊತೆ ಸುತ್ತಾಡೋದ್ರಲ್ಲಿ ಏನಿದೆ ತಪ್ಪು? ಮುಂದೆ ನಾವ್ ಮದ್ವೆನೂ ಆಗ್ಬಹುದು. ನೀವು ಹಳೆ ಕಾಲದವ್ರ ತರ ಮಾತಾಡ್ಬೇಡಿ. ಮದ್ವೆಯನ್ನು ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ಅವನ ಹಿನ್ನೆಲೆ ಏನು ಅಂತ ಗೊತ್ತೇನೆ ನಿನಗೆ? ಬೇರೆ ಜಾತಿಯವನು. ಅವ್ರ ಅಣ್ಣ ಒಬ್ಬ ಕಾರ್ಪೊರೇಟ್ರು, ರೌಡಿಸಂ ಹಿನ್ನೆಲೆ ಇರೋನು. ಸಮಾಜದಲ್ಲಿ ಎಳ್ಳೆಷ್ಟು ಬೆಲೆ ಇಲ್ಲ ಅವನಿಗೆ. ಅವನ್ ತಮ್ಮ ಇವನು ಪೋಲಿ ಲಫಂಗ. ಅವನ ಮೇಲೆ ಪೊಲೀಸ್ ಕೇಸ್ ಎಲ್ಲ ಇದೆ. ಅಂಥ ನೀಚೆ ನಿನ್ ಫ್ರೆಂಡಾ? ಅಂತ ಹುಡುಗನ್ ಜೊತೆ ನಿನ್ ಸ್ನೇಹ ಒಳ್ಳೇದಲ್ಲ ಕಣೆ. ಯಾಕೆ ನಮ್ ಮರ್ಯಾದೆ ಕಳಿತೀಯಾ? ಅಮ್ಮ, ನೀನು ನಿನ್ ಗಂಡ ಯಾವಾಗ್ಲೂ ನನ್ನ ಮುದ್ದಿಸೋದೇ ಆಗಿದೆ. ಇಲ್ಲಿ ನಿನ್ ಮುಂದೆ ನಿಂತಿದ್ದಾಳಲ್ಲ ನನ್ನ ಅಕ್ಕ, ಅವಳ ಹೆರಿಗೆ ಬಾಣಂತನಕ್ಕೆ ನಾನೆಷ್ಟು ದುಡ್ಡು ಕೊಟ್ಟಿದ್ದೀನಿ. ಅವಳು ಬಂದಾಗಿಂದ ನನ್ಗೆಷ್ಟು ಹೊರೆ ಆಗಿದೆ. ಈಗ ಯಾಕೆ ಅವೆಲ್ಲ ಮಾತು? ಈ ಮನೆ ಜವಾಬ್ದಾರಿನ ನಿಭಾಯಿಸೋದು ನಾನು. ಆದ್ರೂ ಸಣ್ಣ ಸಣ್ಣ ವಿಚಾರನ ಗುಡಾಣ ಮಾಡಿ ನನ್ಗೆ ನಿಂದಿಸ್ತೀರಾ? ಅಕ್ಕನ್ಗೆ ಯಾವತ್ತಾದ್ರೂ ಒಂದಿನ ಜೋರಾಗಿ ಮಾತಾಡಿದ್ದೀರಾ ನೀವು? ಅಕ್ಕನ್ ಮೇಲಿರೋ ಪ್ರೀತಿ ಒಂದ್ ಕವಡೆ ಕಾಸಷ್ಟಾದ್ರೂ ನನ್ ಮೇಲಿದ್ಯಾ? ಏಯ್, ತಲೆ ಎಲ್ಲ ಮಾತಾಡ್ಬೇಡ ನೀನು. ಚಿಂದಂತ ಮಗಳವಳು, ಅವಳು ನೋಡಿ ಕುದಿಯೋದೇ ಆಗಿದೆ. ನಿನ್ ಮದ್ವೆ ವಿಚಾರ ನಮಗ್ ಸೇರಿದ್ದು. ಮೊದಲು ಆ ಅಯೋಗ್ಯನ ಮನಸ್ಸಿಂದ ಕಿತ್ತಾಕು. ಇಲ್ಲಿ ತನಕ ನಿನ್ ಹೊರಡ್ತನ ಸಹಿಸ್ಕೊಂಡು ಸಾಕಾಗಿದೆ. ಇನ್ಮೇಲೆ ಇವೆಲ್ಲ ನಡಿಬಾರ್ದು. ಹುಷಾರ್. ಇವಳು ಯಾವಾಗ್ಲೂ ಅಪ್ಪ ಅಮ್ಮಂಗೆ ಗೋಳ್ ಕೊಡೋದೇ ಆಗೋಯ್ತು. ಯಾವಾಗ್ಲೂ ಹೀಗೆ. ಯಾಕ್ರಿ ಸುಮ್ಮನೆ ಕೂತಿದ್ದೀರಾ? ಏನಿಲ್ಲ, ಪಲ್ಲವಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಏನೋ ಹುಡುಗಾಟ ಹೀಗಾಡ್ತಾ ಇದ್ದಾಳೆ, ಮುಂದೆ ಸರಿ ಹೋಗ್ತಾಳೆ ಅನ್ಕೊಂಡಿದ್ದೆ. ಇಲ್ಲ, ಅವಳಿಗೆ ತಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಅಪ್ಪ ಅಮ್ಮನ್ ಸಾಕ್ತಾ ಇದ್ದೀನಿ ಅನ್ನೋ ಅಹಂಕಾರ ಅವಳ ನೆತ್ತಿಗೇರಿದೆ. ಅದು ಬೇರೆ ಆ ಶಶಾಂಕ್ನೆ ಮದುವೆ ಆಗ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಅವನ ಜೊತೆನೆ ಹೊಡೋಗ್ಬಿಟ್ರೆ ಏನ್ರಿ ಮಾಡೋದು? ನನಗ್ ತುಂಬಾ ಭಯ ಆಗ್ತಾ ಇದೆ ರೀ. ಹಾಗೇನಾದ್ರೂ ಆದ್ರೆ ನಾವು ಈ ಊರಲ್ಲಿರಕ್ಕಾಗತ್ತಾ? ದೇಶಾಂತರ ಹೋಗ್ಬೇಕಷ್ಟೆ. ಅವಳು ಈ ಮಟ್ಟಕ್ಕೆ ಬೆಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ರೀ. ಅವಳಿಗೆ ಮುಂದಿನ ವರ್ಷ ಮದುವೆ ಮಾಡೋಣ ಅಂತಿದ್ದೆ. ಈ ವರ್ಷನೇ ಮದುವೆ ಮಾಡಿ ಕಳಿಸ್ಬೇಕು. ಗಂಡು ಕಮಲಾ ಹೇಳ್ತಾ ಇದ್ಲು, ಕೇಶವನ್ಗೊಂದು ಹುಡುಗಿ ನೋಡಿದ್ದೀನಿ, ನನಗಿಷ್ಟ ಆಗಿದೆ ಅಂತ. ಬಹುಶಃ ಅವಳ ಮನಸ್ಸಲ್ಲಿ ಪಲ್ಲವಿನೇ ಇರಬೇಕು. ಹೌದು ರೀ, ಅವನು ಆವಾಗವಾಗ ಮನೆ ಹತ್ರ ಬರ್ತಾ ಇರ್ತಾನೆ. ಬಹುಶಃ ಅವನಿಗೂ ಪಲ್ಲವಿನ್ ಕಂಡ್ರೆ ಇಷ್ಟ ಅನ್ಸುತ್ತೆ. ಇರ್ಬೋದು. ಅವರಿಬ್ರು ಜೋಡಿ ನೋಡಕ್ ಚೆನ್ನಾಗಿದೆ. ಹತ್ರದ ಸಂಬಂಧ, ಒಳ್ಳೆ ಹುಡುಗ, ಒಳ್ಳೆ ಕೆಲಸ. ನಾಳೆ ಅವನ್ ಬರಕ್ ಹೇಳ್ತೀನಿ. ಹಲೋ, ಹೇಳಿ ಮಾವ. ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ.
ನಾಳೆ ಚೂರು ಮನೆ ಹತ್ರ ಬರ್ತೀಯಾ? ಮಾತಾಡ್ಬೇಕು. ಸರಿ ಮಾವ, ಬರ್ತೀನಿ. ಸರಿ. ನಾಳೆ ಬರ್ತಾನೆ, ಮಾತುಕತೆ ಮಾಡಿ ಮುಗಿಸೋಣ. ಸರಿ ರೀ. ಹಣ್ಣು ಕೊಡು. ಹಲೋ. ಹೇಳು ರೇಖಾ. ರೀ, ಮಾವ ನಮಸ್ಕಾರ. ಏನ್ ಮಾವ ಬರಕ್ ಹೇಳಿದ್ದು? ಏನಿಲ್ಲ ಕೇಶವ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸರಿ ಮಾವ. ಪಲ್ಲವಿ ಅಂದ್ರೆ ನಿಂಗೂ ನಿಮ್ಮಮ್ಮಂಗೂ ಇಷ್ಟ. ಅಲ್ಲಪ್ಪ, ನಮಗೂ ನಿನ್ ಕಂಡ್ರೆ ಇಷ್ಟ. ನಿಂಗ್ ಪಲ್ಲವಿ ಕಂಡ್ರೆ ಇಷ್ಟನಾ ಅಂತ. ನನಗೂ ಅಮ್ಮನಿಗೂ ಪಲ್ಲವಿ ಇಷ್ಟನೇ ಮಾವ. ಸರಿ ಬಿಡು, ಮಿಕ್ಕಿದ ವಿಚಾರ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ. ಸರಿ ಮಾವ. ಕೇಶವ, ಎಂತ ಮರ್ಯಾದೆ ಹೋಗೋ ಕೆಲ್ಸ ಮಾಡಿದ್ಯಾ ಗೊತ್ತಾ? ಅಂತ ಮರ್ಯಾದೆ ಹೋಗೋ ಕೆಲ್ಸ ನಾನೇನ್ ಮಾಡಿದ್ದೀನಿ? ಏನೋ ಅನ್ಕೊಂಡಿದ್ಯಾ ನನ್ನ? ವಾಟ್ಸಪ್ ಅಲ್ಲಿ ಐ ಲವ್ ಯು, ಐ ಮ್ಯಾರಿ ಯು ಅಂತ ಮೆಸೇಜ್ ಕಳ್ಸಿದ್ಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ? ಯಾವ್ದೋ ಜುಜ್ಬಿ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ಯಾ ಅಷ್ಟೇ. ಎಷ್ಟು ಸಂಬಳ ನಿನ್ಗೆ? ನನ್ ಸಂಬಳ ಎಷ್ಟು ಗೊತ್ತಾ? ನಿನ್ನಂತವನ್ನ ಮದ್ವೆ ಆಗೋಕೆ ನನ್ಗೇನ್ ಗ್ರಹಚಾರನ? ನೋಡು, ಇನ್ ಮುಂದೆ ನಿನ್ ಮನ್ಸಲ್ಲಿ ನನ್ ಬಗ್ಗೆ ಯಾವ್ದೇ ಫೀಲಿಂಗ್ಸ್ ಹುಟ್ಬಾರ್ದು. ಹುಷಾರ್. ಏಯ್ ಪಲ್ಲವಿ, ಏಯ್ ಏನು ಇವಳು? ಕೇಶವ, ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳು ಸ್ವಲ್ಪ ಹಾಗೇನೆ. ಅವಳನ್ನ ಹೆಂಗ್ ದಾರಿಗೆ ತರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಹೋಗ್ಬಾ. ಬಾರ ಕಂದ. ನಮಸ್ಕಾರ ಮಾವ. ಅರೆ ಯಾರು? ಅಳಿಯಂದ್ರೆ ಯಾವ ಬಂದ್ರಿ? ಕೂತ್ಕೊಳ್ಳಿ, ಬನ್ನಿ ಬನ್ನಿ. ವೀಣಾ, ಅಳಿಯಂದ್ರು ಬಂದ್ರು ನೋಡಮ್ಮ. ಅಳಿಯಂದ್ರೆ ಮುಂದಿನ ವಾರ ಬರ್ತೀನಿ ಅಂತ ಹೇಳಿದ್ರಿ, ದಿಢೀರಂತ ಇವತ್ತೇ ಬಂದ್ರಿ. ಮನೇಲೆಲ್ಲ ಹುಷಾರ್ ತಾನೆ? ಹೌದು ಮಾವ, ಅವ್ರ ಆರೋಗ್ಯ ಸುಧಾರಿಸಿದೆ. ಪಾಪುನು ರೇಖುನು ಮುಂದಿನ ತಿಂಗಳು ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಆದ್ರೆ ರೇಖಾ ಕಾಲ್ ಮಾಡಿ ಈಗಲೇ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ಅವಳ್ಯಾಕೆ ಹೀಗ್ ಮಾಡ್ತಿದ್ದಾಳೆ? ನಾಮಕರಣ ಮುಗಿದ್ಮೇಲೆ ಕಳಿಸ್ಬೇಕು ಅಂತಲ್ವಾ ನಾವು ತೀರ್ಮಾನ ಮಾಡ್ಕೊಂಡಿದ್ದು? ಹಾ, ನಮ್ದು ಒಂದು ಜವಾಬ್ದಾರಿ ಮುಗಿತಿತ್ತು. ರೇಖಾ, ಯಾಕಮ್ಮ ಇಂಥ ನಿರ್ಧಾರ ತಗೊಂಡೆ? ಅಪ್ಪ, ನನ್ಗೆ ನನ್ನ ಗಂಡನ ಮನೇಲಿ ಯಾವ ಕೊರತೆನೂ ಇಲ್ಲ. ನಾನು ಇಲ್ಲಿರೋದ್ರಿಂದ ಪಲ್ಲವಿ ಕಿರಿಕಿರಿ ಆಗತ್ತೆ. ನನಗೆ ಹೋಗೋಕೆ ಅನುಮತಿ ಕೊಡಿಯಪ್ಪ. ರೀ, ಬ್ಯಾಗ್ ತಗೊಳ್ಳಿ. ಮಾವ, ಅತ್ತೆ, ಸರಿ, ನಾವು ಹೋಗಿ ಬರ್ತೀವಿ. ಆಶೀರ್ವಾದ ಮಾಡಿ. ಬರ್ತೀನಪ್ಪ. ಹುಷಾರಮ್ಮ. ಒಂದು ಅರ್ಥ ಆಗ್ತಿಲ್ಲ. ಏನ್ರಿ ಇದು? ಪಲ್ಲವಿ ಯಾವಾಗಲೂ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ. ಇವಳು ಎಷ್ಟು ಅಂತ ಸಹಿಸ್ಕೋತಾಳೆ ಹೇಳು? ಅದಕ್ಕೆ ಗಂಡನ ಮನೆಗೆ ಹೋದ್ಲು. ಅವಳದೇನು ತಪ್ಪಿಲ್ಲ. ನೋಡೋಣ ಏನಾಗುತ್ತೆ ಅಂತ. ನಾ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ.
ಬಂದ್ಯಾ ಕೇಶ್ವಾ? ಇನ್ನೇನು 5-10 ನಿಮಿಷ, ಅಪ್ಪನೂ ಬಂದ್ಬಿಡ್ತಾರೆ. ಇಬ್ರಿಗೂ ಸೇರಿ ಕಾಫಿ ಕೊಡ್ತೀನಿ. ಅಷ್ಟರಲ್ಲಿ ಮುಗಿಸ್ಬಿಡ್ತೀನಿ ಕೆಲಸ. ಕೇಶ್ವಾ, ಆ ರಾಮದಾಸರಾಯರು ಹೇಳಿದ್ರಲ್ಲ ಹುಡುಗಿ, ಅದು ಬೇಡ ಅನ್ಬಿಟ್ಟೆ. ನಮ್ಮ ಅಣ್ಣನ ಮಗಳನ್ನೇ ನಾನು ಸೊಸೆಯಾಗಿ ತಂದ್ಕೋತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತೇನು? ಆ ಹುಡುಗಿಗೆ ಈ ರಾಮದಾಸರಾಯರು ಬೇರೆ ಹುಡುಗನ್ ಹುಡುಕಿದ್ದಾರೆ. 2 ಕಡೆನೂ ಒಪ್ಕೊಂಡಿದಾರಂತೆ. ಹೋಗ್ಲಿ ಬಿಡೋ, ಚಂದ್ರುಳ್ಳಿ ಚೆಲುವೇನೆ ನನ್ನ ಮನೆ ಸೊಸೆ ಆಗ್ತಿದ್ದಾಳೆ. ನನ್ಗಷ್ಟು ಸಾಕು. ಕೇಶವ, ನಾಳೆ ನಾಳಿದ್ರಲ್ಲಿ ಶ್ರೀಕಂಠಣ್ಣನ ಮನೆಗೆ ಹೋಗಿ ಬರೋಣ. ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆಯಂತೆ. ಆ ಮುಹೂರ್ತ ಬಿಟ್ರೆ ಇನ್ನು 6 ತಿಂಗಳು ಮುಹೂರ್ತ ಇಲ್ವಂತೆ ಕಣೋ. ನಿಮ್ಮಿಬ್ಬರ ಜಾತಕ ಕಳಿಸ್ದೆ, ತುಂಬಾ ಚೆನ್ನಾಗಿ ಕೂಡ್ ಬಂದಿದೆ. ಮದ್ವೆ ಆದ್ಮೇಲೆ ನೀವಿಬ್ರು ರಾಜಾರಾಣಿ ತರ ಇರ್ತೀರಂತೆ. ಅಣ್ಣನ ಹತ್ರ ಮಾತಾಡಿ ಆದಷ್ಟು ಬೇಗ ಮದ್ವೆ ಮುಗಿಸ್ಬಿಡ್ಬೇಕು. ಅಮ್ಮ, ಅದು ಇದು ಅಂತ ಏನೂ ರಾಗ ಎಳಿಬೇಡ. ನಮ್ಮ ಅಣ್ಣ ಅತ್ತಿಗೆ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಅವರು ಬೇಗ ಮದ್ವೆ ಮಾಡ್ಕೊಡೋದಕ್ಕೆ ಒಪ್ತಾರೆ. ಪಲ್ಲವಿ ನಮ್ಮನೆ ಸೊಸೆಯಾಗಿ ಬರ್ಲಿ ಅಂತ ಬಯಸ್ತಾ ಇದ್ದೀನಿ. ಅದೇನ್ ತಪ್ಪಾ? ಪಲ್ಲವಿನ ಮದ್ವೆಗಾಕ್ ನನ್ಗಿಷ್ಟ ಇಲ್ಲ ಅಮ್ಮ. ಏನ್ ಈ ರೀತಿ ಹೇಳ್ತಾ ಇದೀಯಾ? ತಮಾಷೆ ಮಾಡಿ ನನ್ನನ್ನು ರೇಗಿಸ್ತಾ ಇದೀಯಾ? ಇಲ್ಲ ಅಮ್ಮ, ನನಗೆ ಪಲ್ಲವಿ ಬೇಡ. ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ? ನಾನ್ ಪಲ್ಲವಿನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದೆ. ಅದೇ ಕಾರಣಕ್ಕೆ ನಂಜನಗೂಡಿನ ಹುಡುಗಿ ಬೇಡ ಅಂತ ಹೇಳ್ದೆ. ಮತ್ತೀಗ ನೋಡಿದ್ರೆ ಪಲ್ಲವಿ ಬೇಡ ಅಂತ ಹೇಳ್ತೀಯಾ? ಹುಡುಗಾಟ ಆಡ್ತಿದ್ಯಾ? ನೋಡೋ, ಕ್ಷಣಕ್ಕೊಂದು ನಿರ್ಧಾರ ತಗೊಂಡು ನನ್ ಮರ್ಯಾದೆ ತೆಗಿಬೇಡ. ಅಮ್ಮ, ಒಂದು ಹುಡುಗ ಇಷ್ಟಪಟ್ಟು ಮಾತ್ರಕ್ಕೆ ಮದ್ವೆ ಆಗುತ್ತಾ ಅಮ್ಮ? ಅಂದ್ರೆ ಪಲ್ಲವಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಮ್ಮ. ಯಾಕೆ ಇಷ್ಟ ಇಲ್ಲ? ನೀನ್ ಅವಳಿಗೆ ಸರಿಯಾದ ಜೋಡಿ ಅಲ್ವಾ? ಒಳ್ಳೆ ಕೆಲ್ಸ ಇದೆ, ಕೈ ತುಂಬಾ ಸಂಬಳ ಬರುತ್ತೆ, ಇನ್ನೇನ್ ಬೇಕು ಅವಳಿಗೆ? ಅವಳ ಯೋಗ್ಯತೆಗೆ ತಕ್ಕ ಗಂಡು ನಾನಲ್ವಂತೆ. ಅವಳು ಅವಮಾನ ಮಾಡ್ಬಿಟ್ಲು, ತುಂಬಾ ಕೆಟ್ಟದಾಗ ಮಾತಾಡ್ಬಿಟ್ಲಮ್ಮ. ನಾನು ಆತರ ಪಡಬಾರ್ದಾಗಿತ್ತು. ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನಾನು ಮುಂದುವರಿಬೇಕಾಗಿತ್ತು. ನಾನೇ ತಪ್ಪು ಮಾಡ್ದೆ ಅನ್ಸುತ್ತೆ ಅಮ್ಮ. ಅವಳು ಆ ರೀತಿ ಮಾತಾಡ್ಬೇಕಾದ್ರೆ ನಮ್ಮ ಅಣ್ಣಾತಿಗೆ ಇರ್ಲಿಲ್ವಾ ಅಲ್ಲಿ? ಅವರು ಇದ್ರು ಅಮ್ಮ, ಆದ್ರೆ ಅವಳಿಗೆ ಬುದ್ಧಿ ಹೇಳೋ ಶಕ್ತಿ ಅವ್ರಿಗಿರ್ಲಿಲ್ಲ ಅಮ್ಮ. ಅಷ್ಟೊಂದು ಕೊಬ್ಬಿದಾಳ ಅವಳು. ನಡಿ, ನಾನ್ ಮಾತಾಡ್ತೀನಿ. ಅಮ್ಮ, ಒತ್ತಾಯದಿಂದ ಮದ್ವೆ ಮಾಡಿದ್ರೆ ಸಂಸಾರ ಸರಿಯಾಗಿರಲ್ಲ ಅಮ್ಮ. ಅಲ್ಲ ಕಣೋ, ನೀನ್ ಅವಳನಿಗೆ ಎಷ್ಟು ಪ್ರೀತಿಸ್ತಿದ್ಯಾ ಅನ್ನೋದು ಅವಳಿಗೆ ಅರ್ಥ ಆಗ್ಬೇಕು. ಅವಳು ಇನ್ನು ಚಿಕ್ಕವಳು, ಮುಂದಿನ ಭವಿಷ್ಯ ಹೇಗ್ ರೂಪಿಸ್ಕೋಬೇಕು ಅನ್ನೋ ತಿಳುವಳಿಕೆ ಇರಲ್ಲ ಕಣೋ. ನೋಡು, ಅಣ್ಣ ಅತ್ತಿಗೆ ನಾನು ಅವಳಿಗೆ ಸಮಾಧಾನ ಮಾಡಿ ಬುದ್ಧಿ ಹೇಳ್ತೀವಿ, ನಾವು ಒಪ್ಪಿಸ್ತೀವಿ. ಅದರಿಂದ ಯಾವ ಪ್ರಯೋಜನನೂ ಆಗಲ್ಲ ಅಮ್ಮ. ಅವಳನ್ನ ಮರ್ತ್ ಬಿಡಮ್ಮ. ಕೇಶವ, ಬೇಜಾರ್ ಮಾಡ್ಕೋಬೇಡ ಕಣೋ. ನಿನ್ ಪ್ರೀತಿ ನಿಜವಾದ್ದೇ ಆದ್ರೆ ನಿನ್ ಪ್ರೀತಿ ನಿನ್ಗೆ ಸಿಕ್ಕೇ ಸಿಗತ್ತೆ. ನಿನ್ ಪ್ರೀತಿ ಗೆದ್ದೇ ಗೆಲ್ಲತ್ತೆ. ಕೂತ್ಕೊಮ್ಮ. ಏನಮ್ಮ ಪಲ್ಲವಿ? ಮೇಡಮ್, ನನ್ಗಿವತ್ತು ರಜೆ ಬೇಕಿತ್ತು. ತಂದೆಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಪ್ಲೀಸ್ ಮೇಡಮ್. ಸಡನ್ ಆಗಿ ರಜಾ ಬೇಕು ಅಂದ್ರೆ ಹೇಗೆ? ಮ್ಯಾನೇಜ್ಮೆಂಟ್ನವರು ಸ್ಟಾಫ್ ಕಡಿಮೆ ಮಾಡಿದ್ದಾರೆ. ತುಂಬಾ ತೊಂದರೆ ಆಗತ್ತೆ ನನಗೆ. ಮಗಳಾಗಿ ತಂದೆ ಆರೋಗ್ಯ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ ಮೇಡಮ್? ಆರೋಗ್ಯ ಕಾಪಾಡೋದ್ರ ಜೊತೆಗೆ ತಂದೆ ತಾಯಂದ್ರ ಮರ್ಯಾದೆ ಕಾಪಾಡೋದು ಸಹ ಮಕ್ಳ ಕರ್ತವ್ಯ. ಸರಿ, ಹೋಗಮ್ಮ. ಥ್ಯಾಂಕ್ ಯು ಮೇಡಮ್. ಕಮಾನ್. ಏನ್ ಮೇಡಮ್ ಮಿಂಚ್ತಾ ಇದ್ದೀರಾ? ರಜಾ ಸಿಗಲ್ಲ ಅಂದಿದೆ. ಏನೋ ಪ್ಲಾನ್ ಮಾಡಿ ಬಂದೆ ಕಣೋ. ಅಷ್ಟಲ್ಲದೆ ಹೇಳ್ತಾರಾ ಮನ್ಸಿದ್ರೆ ಮಾರ್ಗ ಅಂತ. ಏನ್ ಪ್ರೋಗ್ರಾಮ್? ಇವತ್ತು ನಮ್ ಡೇ ಮಾ, ಲವರ್ಸ್ ಡೇ. ಸಮಥಿಂಗ್ ಸ್ಪೆಷಲ್ ಇದ್ದೇ ಇರುತ್ತೆ. ಬಾ ಹೋಗೋಣ. ಕಮಾನ್ ಬೇಬಿ. ಸರಿ, ಹೇ ಹೋಗೋಣ.
ವೀಣಾ, ಗಂಡ ಮನೇಲಿಲ್ವಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಅಕ್ಕಪಕ್ಕ ಜನ ನೋಡಿದ್ರೆ ನಮ್ಮ ಮರ್ಯಾದೆ ಏನಾಗೋದು? ಮರ್ವಾದ ಅವಾಗ್ಲೇ ಹೋಗ್ಲಿಲ್ಲ, ಇನ್ನು ಇವಾಗ ಹೋಗ್ಬಿಡುತ್ತಾ? ಸರಿ ಸರಿ, ನಾನು ಕೊಡೋದು ಕೊಟ್ರೆ ನಾ ಹೊಂಟೋಯ್ತೀನಿ. ಸರಿ, ಬಾ ಒಳಗಡೆ. ತಗೋ. ಬರ್ಲಾ? ಕೊಡೋದು ಕೊಟ್ಟಿದ್ದಾಯ್ತಲ್ಲ, ಸದ್ಯಕ್ಕೆ ಬರಬೇಡ, ಹೋಗು. ಆಯ್ತು ಬಿಡು. ಪಲ್ಲವಿ, ಪಲ್ಲವಿ, ಕಾಫಿ ಕೊಡ್ಲಾ? ಬೇಡ, ನನಗ್ ತುಂಬಾ ತಲೆನೋವ್ತಿದೆ, ರೆಸ್ಟ್ ಮಾಡ್ಬೇಕು. ತಲೆಗೇನಾದ್ರೂ ಹಚ್ಚಲಾ? ಬೇಡ ಅಂತ ಹೇಳದ್ನಲ್ಲ. ಇವಳ್ಯಾಕೆ ಹೀಗ್ ಮಾಡ್ತಿದ್ದಾಳೆ? ಏನಾಯ್ತು ಇವಳಿಗೆ? ವೀಣಾ, ವೀಣಾ, ಬಂದೇರಿ. ಏನ್ರಿ? ಪಲ್ಲವಿಯಲ್ಲಿ? ಪಲ್ಲವಿ ಒಳಗಡೆ ಇದ್ದಾಳೆ. ಒಳಗಿದ್ದಾಳ? ಕೂಗೋಳ್ನ? ಪಲ್ಲವಿ, ಪಲ್ಲವಿ, ಅಪ್ಪ ಕರೀತಾ ಇದ್ದಾರೆ, ಬಾ. ದಿನ ಕೋರ್ಟಾ? ಆ ಶಶಾಂಕ್ ಜೊತೆ ಸುತ್ತಬೇಡ ಅಂತ ನಾ ಹೇಳಿರ್ಲಿಲ್ವಾ? ನಿನ್ ಜೀವನ ಏನ್ ಮಾಡ್ಕೋಬೇಕು ಅಂತಿದ್ಯಾ? ನಾನ್ ಅವನ್ ಜೊತೆ ಸುತ್ತಿದ್ರೆ ಕೆಟ್ಟದು, ಆದ್ರೆ ಅಮ್ಮ ಮಾಡೋ ಹಾದ್ರ ಸರಿನಾ? ಅಮ್ಮನ್ ಬಗ್ಗೆ ಹೇಳೋದು ಬಹಳ ಇದೆ. ನಾನು ನೀವು ಇಲ್ದೇ ಇರೋವಾಗ ಯಾರೋ ಒಬ್ಬ ಬರ್ತಿರ್ತಾನೆ, ನಿಮ್ ವಯಸ್ಸಿನವನೇ. ಇವತ್ ನೋಡ್ದೆ. ಏನೇ ಏನೇ ಗೊತ್ತು ನಿಂಗೆ ನಿಮ್ಮಮ್ಮನ ಬಗ್ಗೆ? ದೇವತೆ ಅಂತ ತಾಯಿ ಬಗ್ಗೆ ನೀನ್ ಹಿಂಗ್ ಮಾತಾಡ್ತಾ ಇದ್ಯಾ? ನೀನು ಒಂದ್ ಹೆಣ್ಣ. ನಿನಗೋಸ್ಕರ ಅವಳು ಎಷ್ಟು ಜೀವ ತೆಗೆದಿದ್ದಾಳೆ ಗೊತ್ತಾ? ಹಾಗ್ ನೋಡಿದ್ರೆ ದೊಡ್ಡ ಮಗಳಿಗೋಸ್ಕರ ಅವಳೇನ್ ಕಷ್ಟನೇ ಪಟ್ಟಿಲ್ಲ, ನಿನಗೋಸ್ಕರ ಪ್ರಾಣನೇ ಕೊಟ್ಟಿದ್ದಾಳೆ. ಅಂತವಳಿಗೆ ಇಂಥ ಅಪವಾದ ಕಟ್ತೀಯ? ಏನಪ್ಪ, ಅನ್ಯಾಯ ಆಗೋ ವಿಚಾರ ಹೇಳಿದ್ರೆ ನನ್ಗೆ ಉಗಿತೀರಾ? ಹೊಡ್ದೆ ಬಿಟ್ರಲ್ಲ. ಫಸ್ಟು ಆ ಲಜ್ಗೆಟ್ ಮನುಷ್ಯನ ಹಿಡ್ದು ಗ್ರಾಚಾರ ಬಿಡ್ಸೋದ್ ನೋಡಿ. ಇದನ್ ಹೀಗೆ ಬಿಟ್ರೆ ನಿಮ್ ಮಾನ ಮರ್ಯಾದೆ ನನ್ನಿಂದ ಅಲ್ಲ, ಇವ್ರಿಂದ ಹೋಗುತ್ತೆ. ಏಯ್, ನಂಗೆಲ್ಲ ಗೊತ್ತು ಕಣೆ, ಪ್ರಾರಬ್ಧ. ಬಾಯ್ ಬಿಟ್ರೆ ನಿನ್ ಮರ್ಯಾದೆ ಹೋಗುತ್ತೆ. ರೀ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಆ ವಿಚಾರ ಮಾತ್ರ ಹೇಳ್ಬೇಡಿ. ಸುಮ್ನೆ ಇದ್ಬಿಡಿ ನೀವು. ನೀನ್ ಯಾಕೆ ನನ್ ತಡಿತಾ ಇದ್ಯಾ? ಎಷ್ಟೇ ಆಗ್ಲಿ ಅವಳು ನಮ್ ಮಗ್ಳಲ್ವೇನ್ರಿ? ಹೇಳಿ ಬಿಡಿ. ಯಾಕೆ, ನಿಮ್ ಮಾನ್ಗೆಟ್ ವಿಷಯ ಬಯಲಿಗ್ ಬಂತು ಅಂತಾನಾ? ನೋಡೆ ಹೇಗ್ ಮಾನ್ಗೆಟ್ಟೋಳ್ತರ ಮಾತಾಡ್ತಾ ಇದ್ದಾಳೆ ಅಂತ. ಇವಳಿಗೆ ಇವತ್ ಸತ್ಯ ಗೊತ್ತಾಗ್ಲೇಬೇಕು, ಇಲ್ಲ ಅಂದ್ರೆ ನಾವ್ ಯಾರು ಮನೇಲಿರಕ್ ಆಗಲ್ಲ. ನಿನಗ್ ಮಗಳು ಸ್ಥಾನ ಕೊಟ್ಟಿದ್ದೇ ತಪ್ಪು. ನೀನ್ ನನ್ ಸ್ವಂತ ಮಗಳೇ ಅಲ್ಲ. ನೀ ನನ್ನ ಸ್ವಂತ ಮಗಳೇ ಅಲ್ಲ, ನೀ ನನ್ನ ಸ್ವಂತ ಮಗಳೇ ಅಲ್ಲ.
ಎಲ್ಲಿದೆಯೋ ಬಲ್ಲವರು ಯಾರು? ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಪಡೆಯುವ ಅನುಭವ ನೂರಾರು ನೂರಾರು ನೂರಾರು. ಕಂಗಳ ಕನಸು ಮಂಗಳವಾಗಲು ಅದೃಷ್ಟವಿರಬೇಕು ಬಾಳಿನುಡು. ಬಯಸದ ವ್ಯಕ್ತಿಗಳು ನೆರಳಾಗಿ ಕಾಡಲು ಹೆಜ್ಜೆ ಹೆಜ್ಜೆಗೆ ಆಪತ್ತಿನ ಉರುಳು. ಹೆಜ್ಜೆ ಹೆಜ್ಜೆಗೆ ಆಪತ್ತಿನ ಉರುಳು. ಎಲ್ಲರೂ ಇದ್ದು ಯಾರೂ ಇಲ್ಲ, ನಸೀಬು ಇರಬೇಕು ಜೀವನದ. ನಿರಾಸೆ ಘಳಿಗೆಗಳು ಹೆಸರಿನಲ್ಲಿ ಸಿಲುಕಲು. ನಿರಾಸೆ ಘಳಿಗೆಗಳು ಹೆಸರಿನಲ್ಲಿ ಸಿಲುಕಲು. ಕ್ಷಣ ಕ್ಷಣವೂ ಇಲ್ಲಿ ವೈಫಲ್ಯ ಕಂಟಕವೇ. ಕ್ಷಣ ಕ್ಷಣವೂ ಇಲ್ಲಿ ವೈಫಲ್ಯ ಕಂಟಕವೇ. ಯಾರ ಮುಖ ಎಲ್ಲಿದೆಯೋ ಬಲ್ಲವರು ಯಾರು? ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಪಡೆಯುವ ಅನುಭವ ನೂರಾರು ನೂರಾರು ನೂರಾರು. ಯಾರ ಮುಖ ಎಲ್ಲಿದೆಯೋ ಬಲ್ಲವರು ಯಾರು? ಪಲ್ಲವಿ, ಏನಾಯ್ತು? ಬಿಡಮ್ಮ, ನಾನ್ ಸಾಯ್ಬೇಕು. ನಿಮ್ ಮಗಳೇ ಅಲ್ಲ ಅಂದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಹಾಗಲ್ವೇ, ರಕ್ತ ಸಂಬಂಧ ಇದ್ದರೆ ಮಾತ್ರ ಮಗಳಲ್ಲ. ಅವತ್ತು ನಡೆದಿದ್ದೇನು ಅಂದ್ರೆ, ಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವಂ ಕಾಪಾಡಪ್ಪ. ಐನೋರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಕೂತ್ಕೋ ರಮಣ, ಬರ್ತೀನಿ. ಸರಿ ಐನೋರೆ. ರಮಣ, ನಮಸ್ತೆ ಐನೋರೆ. ಏನ್ ಸಮಾಚಾರ? ಏನೂ ಇಲ್ಲ. ರಾತ್ರಿ ನನ್ನ ಮಗಳಿಗೆ 8 ಗಂಟೆಗೆ ಹೆರಿಗೆ ಆಯಿತು. ಆ ಸಮಯ ಹೇಗಿದೆ ನೋಡಿ ಹೇಳಿ ಸ್ವಾಮಿ. ಯಾವ ಮಗು? ಗಂಡು ಮಗು.
ಎಷ್ಟು ಗಂಟೆ ಅಂದಿದ್ದು? ರಾತ್ರಿ 8 ಗಂಟೆ. ಪೂರ್ವ ಭಾದ್ರ ನಕ್ಷತ್ರ, 2ನೇ ಪಾದ, ಕುಂಭರಾಶಿ. ಒಳ್ಳೆ ಲಗ್ನದಲ್ಲಿ ಹುಟ್ಟಿದ್ದಾನೆ. ಏನು ತೊಂದರೆ ಇಲ್ವಾ ನಮ್ಗೆ? ಮನೆಗೆ ಒಳ್ಳೇದಾಗತ್ತೆ ಬಿಡು ರಮಣ. ಮಗುಗೆ ಏನಂತ ಹೆಸರು ಇಡ್ಲಿ? ಹೆಸರಾ ಸೋಮಶೇಖರ ಅಂತಿಡು. ಸರಿ, ಬರಲ್ಲ. ಆಗ್ಲಿ. ತರಕಾರಿ ತರಕಾರಿ. ನಮಸ್ಕಾರ ಐನೋರೆ. ಏನೇ ಲಲಿತಾ, ನಂಗೂ ಆಶೀರ್ವಾದ ಮಾಡ್ಬಿಡಿ. ಯಾವಾಗ್ಲೂ ನಿನ್ ಬುಟ್ಟಿಗೆ ಆಶೀರ್ವಾದ ಮಾಡೋದೇ ಆಯ್ತು. ಐನೋರೆ, ನಿಮ್ದು ಮಲ್ಗೆ ಹೂವಿನಂತ ಮನ್ಸು. ನಿಮ್ ಮುಟ್ಟಿ ಅರಸ್ಬಿಟ್ರೆ ಒಳ್ಳೆ ವ್ಯಾಪಾರ. ಒಂದ್ ತರಕಾರಿನೂ ಉಳಿಯಕ್ಕಿಲ್ಲ. ಸರಿ ಸರಿ, ಮನೆ ಕಡೆ ಹೋಗು. ವೀಣಾ ತರಕಾರಿ ಬೇಕು ಅಂತಿದ್ಲು, ಅಲ್ಲೊಂದ್ ಸ್ವಲ್ಪ ತರಕಾರಿ ಕೊಟ್ಬಿಡು. ಸರಿ ಆಯ್ತು ಬಿಡಿ, ನಿಮ್ ಮನೆಯಿಂದಾನೇ ಬೋಣಿ ಆಗ್ಲಿ. ದೇವ್ರೊಳ್ಳೆ. ಬರ್ತೀನಿ ಐನೋರೆ. ಓಂ ನಮಃ ಶಿವಾಯ. ಅಮ್ಮೋರೇ, ತರಕಾರಿ. ಲಲಿತಾ, ನಿನ್ನೆ ನೆನ್ಸ್ಕೊಂತ ಇದೆ ಕಣೆ. ಐನೋರ್ ಹೇಳಿದ್ರು ಮನೆಗ್ ತರಕಾರಿ ಬೇಕು ಅಂತ, ಅದಕ್ಕೆ ಬಂದೆ. ಅಮ್ಮವ್ರೆ, ನಿಮ್ದೇ ಬೋಣಿ. ಒಳ್ಳೇದಾಗ್ಲಿ. ಇದೇನಮ್ಮವ್ರೆ, ನೀವ್ ಕಡಿತಾ ಇದ್ದೀರಾ? ನಾನ್ ಕಡಿತೀನಿ. ನಿನ್ಗೆ ನಮ್ಮ ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಸಮಾಧಾನನೇ ಆಗೋದಿಲ್ಲ ಅಲ್ಲ? ಅಮ್ಮವ್ರೆ, ನಿಮ್ ಮನೆ ಕೆಲಸ ಮಾಡಿದ್ರೆ ಎಷ್ಟ್ ಪುಣ್ಯ ಬರ್ತದೆ ಗೊತ್ತಾ? ಅವಳಗ್ ಪುಣ್ಯ ಬರುತ್ತೆ, ನಿನಗೆ ಅದೃಷ್ಟ ಬರುತ್ತೆ. ಒಟ್ನಲ್ಲಿ ಮನೆ ಕೆಲಸ ನಿನಗೆ ಕಮ್ಮಿ ಆಯ್ತು. ಏನಿಲ್ಲ ಲಲಿತಾ, ಮದ್ವೆಗಿದ್ವೆ ಆಗಲ್ವೇನೆ? ಇಲ್ಲ ಅಮ್ಮವ್ರೆ, ಆಗಲ್ಲ. ಎಷ್ಟು ದಿನ ಅಂತೀಗ ಒಂಟಿಯಾಗಿರ್ತೀಯೇ? ಬೇಗ ಒಂದ್ ಮದ್ವೆ ಆಗ್ಬಿಡು. ಮರ್ಯಾದೆ ಗಿರ್ಯಾದೆ ಹೋಗೋ ಕೆಲಸ ಮಾಡ್ಕೊಂಡ್ಬಿಟ್ಟಿಯಾ? ಇಲ್ಲ ಅಮ್ಮವ್ರೆ, ಮರ್ಯಾದೆ ಹೋಗಂತ ಕೆಲ್ಸ ಏನ್ ಮಾಡ್ಕೊಳಲ್ಲ. ಜೋಪಾನ ಕಣೆ, ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿಯೇ. ಅಮ್ಮವ್ರೆ, ಬಂದೆ ಕಣೆ. ಸರಿ ಅಮ್ಮವ್ರೆ, ಬರ್ತೀನಿ. ಆಯ್ತು. ಯಾರಿಗೋ ಕಾಯ್ತಿದ್ದಂಗಿದೆ ಐನೂರು. ಏನಿಲ್ಲ ಐನೂರೇ. ಐನೋರೆ, ಕಾಯ್ತಾ ಇದ್ದಂಗಿದೆ. ಏನಿಲ್ಲ ರಾಮಣ್ಣ, ಯಾರೋ ಬರ್ಬೇಕಿತ್ತು, ಬಂದಿಲ್ಲ, ಕಾಯ್ತಾ ಇದ್ದೆ. ಇದೇನು ಹೊಸ ವಿಷಯ, ನೀವು ಕಾಯೋದಾ? ಅದೇ ನಮ್ ಲಲಿತಾ ತರಕಾರಿ ಮಾರ್ತಿದ್ಲಲ್ಲ, ಅವಳು ಇತ್ತೀಚೆಗೆ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೆ. ಅವಳ ವಿಷಯ ಗೊತ್ತಿಲ್ವಾ ನಿಮ್ಗೆ? ಯಾಕೆ, ಏನಾಯ್ತು? ಅವಳು ಡ್ರೈವರು ಸೀನಾ ಅಂತ ಇದ್ನಲ್ಲ, ಅವನ ತುಂಬಾ ನಂಬಿದ್ಲು, ಮದ್ವೆ ಆಗ್ತೇನೆ ಅಂತ ಕನಸು ಕಾಣ್ತಿದ್ಲು. ಅವನು ಇವಳು ನಂಬಿಸಿ ಮೋಸ ಮಾಡಿ ಗರ್ಭಿಣಿ ಮಾಡಿ ಮರ್ಯಾದೆ ತೆಗೆದು ಎಲ್ಲೋ ಓಡೋಗ್ಬಿಟ್ಟವನೆ. ಅಯ್ಯೋ ಶಿವನೇ, ಮತ್ತೀಗ ಅವಳ ಕತೆ? ಅವಳ ಅಣ್ಣ ಒಬ್ಬ ಕುಡುಕ ಇದ್ನಲ್ಲ, ಅವನು ಅವಳನ್ನೆಲ್ಲೋ ಸಿಟಿ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಓಡೋಗ್ಬಿಟ್ಟವನೆ. ಈಗ ಅವಳು ನೋಡ್ಕೊಳ್ಳೋರು ಯಾರು ದಿಕ್ಕಿಲ್ಲ. ಏನ್ ಕತೆಯೋ ಏನೋ. ಅಯ್ಯೋ ಶಿವನೇ, ಏನ್ ಕಾಲ ಬಂತಪ್ಪ. ಜೋಪಾನವಾಗಿರು ಅಂತ ಎಷ್ಟು ಸಲ ಹೇಳಿದ್ರು ಏನೋ ದುಡ್ಡು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಲಲ್ಲ. ಯಾವುದಕ್ಕೊಂದ್ಸಲ ನೋಡ್ಕೊಂಬರೋಣ.
ವೀಣಾ ವೀಣಾ ಬಂದೆ. ವೀಣಾ ಬಂದೆ ರೀ. ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಹೇಳ್ತೀನಿ ಕೊಡು. ತರಕಾರಿ ಮಾರ್ತಿದ್ಲ ಲಲಿತಾ, ಅವಳಿಗೇನೋ ಹುಷಾರಿಲ್ವಂತೆ, ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ರಂತೆ. ಬಾ ಹೋಗಿ ನೋಡ್ಕೊಂಬರೋಣ. ಸರಿ. ರೇಖಾ ಇಲ್ಲಿ? ಅವಳ ಪಕ್ಕದ ಮನೆ ಶಾರದಮ್ಮನವ್ರ ಮನೇಲಿ ಆಟ ಆಡ್ತಾ ಇದ್ದಾಳೆ. ಸರಿ, ಹಂಗೆ ಹೋಗ್ತಾ ಹೇಳ್ಬಿಟ್ಟು ಹೋಗೋಣ. ಬೇಗ ಬಾ. ಸರಿ ರೀ. ಸರ್, ಬಸವನ್ ಬನ್ನಿಕುಪ್ಪೆ ಲಲಿತಾ ಅಂತ ಒಬ್ಬರನ್ನ ಅಡ್ಮಿಟ್ ಮಾಡಿದಾರಲ್ಲ ಸರ್? ಓಟಿಲಿದ್ದಾರೆ. ಯಾವ ಕಡೆ ಹೋಗ್ಬೇಕು? ಫಸ್ಟ್ ಫ್ಲೋರ್ಗೆ ಹೋಗಿ, ಫಸ್ಟ್ ಫ್ಲೋರಲ್ಲಿ ಓಟಿ ಇದೆ, ಅಲ್ಲೋಗಿ. ಸರಿ. ನಮಸ್ಕಾರ. ಲಲಿತಾ ಅವ್ರು ನೋಡ್ಬೇಕಾಗಿತ್ತು. ಡಾಕ್ಟ್ರಿಗೆ ಹೇಳ್ತೀನಿ. ನಮಸ್ತೆ. ನಮಸ್ತೆ. ಲಲಿತಾ ಅವ್ರು ನೋಡ್ಬೇಕಿತ್ತು. ಲಲಿತಾ ಅವ್ರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಇಮಿಡಿಯೇಟ್ ಆಗಿ ಅವ್ರಿಗೆ ಆಪರೇಷನ್ ಮಾಡಿ ಡೆಲಿವರಿ ಮಾಡಬೇಕಾಗಿದೆ. ಮಾಡ್ಬಿಡಿ ಡಾಕ್ಟ್ರೆ. ನೋಡಿ, ಯಾರೋ ಅವ್ರ ಅಣ್ಣ ಅಂತ ಹೇಳ್ಕೊಂಡ್ ಬಂದು ಅಡ್ಮಿಟ್ ಮಾಡಿ ಹೋದವರು ಮತ್ತೆ ಈ ಕಡೆ ಬರ್ಲೇ ಇಲ್ಲ. ಈಗ ಅವ್ರ ಪರವಾಗಿ ಯಾರು ಗಾರ್ಡಿಯನ್ ಇಲ್ಲ. ಈಗ ಆತರ ಸೈನ್ ಇಲ್ದಿರ ನಾವು ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನ್ ಬೇಕಾದ್ರೂ ನಾನು ಸೈನ್ ಮಾಡ್ಕೊಡ್ತೀನಿ, ನೀವು ಆಪರೇಷನ್ ಮಾಡ್ಬಿಡಿ. ಓಕೆ, ಖಂಡಿತವಾಗಿ. ನೋಡಮ್ಮ, ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊ. ಸರಿ, ನಡೀರಿ. ಆಯ್ತು, ಬನ್ನಿ. ಇಲ್ಲಿ ಸೈನ್ ಹಾಕಿ. ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡ, ಡಾಕ್ಟ್ರೆಲ್ಲ ನೋಡ್ಕೋತಾರೆ. ದೇವ್ರಿದ್ದಾನೆ. ಡಾಕ್ಟರ್ ಕರೀತಿದ್ದಾರೆ. ಹಾ, ಬಂದೆ, ನಡಿ. ಡಾಕ್ಟ್ರೆ, ಲಲಿತನ್ನು ಮಗುನು ನೋಡ್ಬೋದಾ? ನೋಡ್ಬೋದು. ಹೆಣ್ಮಗು ಆಗಿದೆ. ಆದ್ರೆ ಲಲಿತಾ ಅವ್ರನ್ನ ಉಳಿಸ್ಕೊಳಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ ಆ ಮಗುನ ನೀವೇ ತಗೊಂಡು ಹೋಗ್ಬೇಕು. ನಾನಾ? ನೀವೇ ತಾನೇ ಆಥರೈಸ್ಗೆ ಸೈನ್ ಮಾಡಿರೋದು. ಈಗ ಆ ಮಗುವಿನ ಮರ್ಯಾದೆ ಕಾಪಾಡೋ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ. ಬರ್ತೀನಿ.
ಈಗ ಏನು ಮಾಡೋದು? ಡಾಕ್ಟ್ರು ಮಗು ತಗೊಂಡೋಗು ಅಂತ ಹೇಳ್ತಾ ಇದ್ದಾರೆ. ಏನು? ಆ ಮಗುನ ನಾವು ಸಾಕೋದಾ? ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ಬಿಡಿ. ಆ ಮಗು ಗತಿ ಏನಾಗ್ಬೇಕು ಹೇಳು? ಲಲಿತಾ ಒಳ್ಳೆ ಹುಡುಗಿ, ಅವಳಿಗಿಂತ ಅನ್ಯಾಯ ಆಗ್ಬಾರ್ದಿತ್ತು. ಆ ಮಗುನ್ ಕರ್ಕೊಂಬರ್ದೆ ಬೇರೆ ದಾರಿ ಇಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ಆ ಮಗುನ ನಾವ್ ಸಾಕೋದಾ? ಅವಳು ನಮ್ ಜಾತಿಯವಳಲ್ಲ. ಈ ವಿಚಾರ ಊರ್ ಜನಕ್ಕೆಲ್ಲ ಗೊತ್ತಾದ್ರೆ ನಮ್ ಮರ್ಯಾದೆ ಏನಾಗೋದು? ನಮ್ ಕುಲಸ್ಥರಿಗೆ ಏನಂತ ಉತ್ತರ ಕೊಡೋದು? ಆ ಮಗು ತರೋದೇ ಆದ್ರೆ ನಾವ್ ಈ ಊರಲ್ಲಿರಕ್ಕಾಗಲ್ಲ. ಊರ್ ಬಿಡೋದಾ? ಎಲ್ಲಿಗ್ರಿ ಹೋಗೋದು? ಹೇಗ್ರಿ ಬದುಕೋದು? ವೀಣಾ, ಆ ಲಲಿತನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಆ ಮಗು ನಾವು ಸಾಕ್ಲೇಬೇಕು. ಬೇರೆ ದಾರಿ ಇಲ್ಲ. ನೋಡು, ಮೈಸೂರಿಗೋ ಬೆಂಗಳೂರಿಗೋ ಹೋಗೋಣ. ದೇವಸ್ಥಾನಕ್ಕೇನು ಬರುವೆ, ಎಲ್ಲೋ ಒಂದ್ ಕಡೆ ಆ ದೇವ್ರ ದಾರಿ ತೋರಿಸ್ತಾನೆ. ನಾನು ಹೇಳ್ದಂಗೆ ಕೇಳು. ನಾಳೆ ಬೆಳಿಗ್ಗೆ ಹೊತ್ತು ಮೂಡೋ ಮುಂಚೆ ಊರು ಖಾಲಿ ಮಾಡೋಣ. ಎಲ್ಲೋಗ್ತಾರೆ ನೋಡ್ಲೇಬೇಕು. तेरारे रारे तेरारे रारे ಒಂದಾನೊಂದು ಊರಲ್ಲಿ ಹಸಿರು ಮುತ್ತಿದ ಮರದಲ್ಲಿ ಇದ್ದವೆರಡು ಮುದ್ದು ಗಿಳಿಗಳು. ಒಂದಾನೊಂದು ಊರಲ್ಲಿ ಹಸಿರು ಮುತ್ತಿದ ಮರದಲ್ಲಿ ಇದ್ದವೆರಡು ಮುದ್ದು ಗಿಳಿಗಳು. ಆ ಗಿಣಿಗಳಿಗೂ ಎರಡು ಮಕ್ಕಳು. ಆ ಗಿಣಿಗಳಿಗೂ ಎರಡು ಮಕ್ಕಳು. ಗಿಳಿ ಸೌಮ್ಯ ಗಿಳಿ ತಂಗಿ ಗಿಳಿ ಥೇಟ್ ಚಿನಕುರುಳಿ. ಅಕ್ಕ ಗಿಳಿ ಸೌಮ್ಯ ಗಿಳಿ ತಂಗಿ ಗಿಳಿ ಥೇಟ್ ಚಿನಕುರುಳಿ. ಸ್ವಭಾವದಲ್ಲಿ ಅವುಗಳಲ್ಲಿ ಏನಿತು ಅಂತರ. ಸ್ವಭಾವದಲ್ಲಿ ಅವುಗಳಲ್ಲಿ ಏನಿತು ಅಂತರ. ನಡಿ ನುಡಿ ಎಲ್ಲದರಲ್ಲಿ. ನಡಿ ನುಡಿ ಎಲ್ಲದರಲ್ಲಿ. ಗಾವುದಾ ಗಾವುದಾ ದೂರ. ಗಾವುದಾ ಗಾವುದಾ ದೂರ. ಒಂದಾನೊಂದು ಊರಲ್ಲಿ ಹಸಿರು ಮುತ್ತಿದ ಮರದಲ್ಲಿ ಇದ್ದವೆರಡು ಮುತ್ತು ಗಿಣಿಗಳು. ಆ ಗಿಣಿಗಳಿಗೂ ಎರಡು ಮಕ್ಕಳು. ಆ ಗಿಣಿಗಳಿಗೂ ಎರಡು ಮಕ್ಕಳು. ನೀ ನಮ್ಮ ಜಾತಿಯವಳೆ ಅಲ್ಲ, ಕುಲಗೋತ್ರ ಗೊತ್ತಿಲ್ಲ. ಅಂಥವಳು ನಿನ್ನ ಕರ್ಕೊಂಡು ಬಂದು ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರೀತಿ ಕೊಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲ ಕೊಟ್ಟೆ.
ಇಷ್ಟಕ್ಕೂ ಯಾರು ಗೊತ್ತಾ? ನಿನ್ ಸ್ವಂತ ಸೋದರ ಮಾವ, ದುಷ್ಟ, ಹುಟ್ಕುಡ್ಕ. ನಿನ್ ಬಗ್ಗೆ ಜಗತ್ಗೆ ಹೇಳ್ತೀನಿ ಅಂತ ಬಂದಿಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಅಮ್ಮನ ಹತ್ರ ದುಡ್ಡು ಕಿತ್ಕೋತಿದ್ದ. ಜಗತ್ತಿಗೆ ಗೊತ್ತಾದ್ರೆ ಗೊತ್ತಾಗ್ಲಿ ಅಂತ ಅವನು ಉಗಿದು ಓಡಿಸ್ಬೋದಿತ್ತು. ಆದ್ರೆ ಆ ವಿಚಾರ ನಿನ್ ಗೊತ್ತಾಗಿ ನೀನೆಲ್ಲ ನೊಂದ್ಕೋತೀಯೋ ಅಂತ ನಿಮ್ಮಮ್ಮ ಅದನ್ನೆಲ್ಲ ನುಂಗ್ಕೊಂಡು ಸಹಿಸ್ಕೊಂಡ್ಲು. ಅಂತ ಮಹಾತಾಯಿಗೆ ನೀ ಏನೇನೋ ಮಾತಾಡಿ ಮರ್ಯಾದೆ ಕಳೆದ್ಬಿಟ್ಟಿಯಲ್ಲ. ಇತ್ತೀಚೆಗೆ ನಿನ್ನ ನಡವಳಿಕೆನೇ ಸರಿ ಇಲ್ಲ. ನಿಮ್ಮಕ್ಕ ಎಷ್ಟು ಒಳ್ಳೆವಳು, ಅವಳನ್ನ ಎಷ್ಟು ಗೋಳೈಕೊಂತ ಇದ್ದೆ. ನಮ್ಮಿಬ್ರಿಗೆ ನೋಡಕ್ಕೆ ಕಷ್ಟ ಆಗ್ತಾ ಇತ್ತು. ಆ ಶಶಾಂಕ್ ಸರಿ ಇಲ್ಲ, ಅವನ ಜೊತೆ ಸುತ್ತಾಡ್ಬೇಡ ಅಂತ ನಿಮ್ಮಪ್ಪ ನಿನ್ಗೆ ಎಷ್ಟು ಹೇಳಿದ್ರು ಅವ್ರ ಮಾತೇ ನೀನ್ ಕೇಳಿಲ್ಲ. ನೋಡು, ನಮ್ಮಿಬ್ಬರ ಪ್ರಾಣ ಇರೋವರೆಗೂ ನಿನ್ ಮೇಲಿನ ಪ್ರೀತಿ ನಮ್ಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ನೀನ್ ಬೇರೆ ಅಲ್ಲ, ರೇಖಾ ಬೇರೆ ಅಲ್ಲ, ನೀವಿಬ್ರು ನಮ್ಗೊಂದೇ ಕಣೆ. ನಾನು ಪೊರ್ಕಿನ ಲವ್ ಮಾಡ್ಬಿಟ್ಟಿದ್ದೀನಿ. ದಿನ ಬೆಳಿಗ್ಗೆ ಆದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನನ್ ಜೀವನನೇ ನರ್ಕ ಅನಿಸ್ಬಿಟ್ಟಿದೆ ನನಗೆ. ಹಾಗೆಲ್ಲ ಹೇಳ್ಬೇಡ ಪುಟ್ಟ. ಜೀವನ ಅಂದ್ಮೇಲೆ ಕಷ್ಟಗಳು ಬಂದೇ ಬರುತ್ತೆ. ಇಷ್ಟು ದಿನ ನಿನಗೇನ್ ಸತ್ಯ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿದ್ನೋ ನಿನ್ ಒರಟತನದಿಂದ ಅದು ಗೊತ್ತಾಗುವಾಗಾಯ್ತು. ನೋಡು, ನೀನು ಆ ಅಯೋಗ್ಯನ ಲವ್ ಮಾಡಿ ಮೋಸ ಹೋಗಿದ್ದೀಯ. ಇನ್ಮೇಲಾದ್ರೂ ಎಚ್ಚೆತ್ಕೋ. ಅವನಿಂದ ನಮ್ಮ ಮಾನ ಹೋಗುತ್ತೆ ಪುಟ್ಟ. ನಾವೆಲ್ಲ ತುಂಬಾ ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ. ನೀನ್ ಯಾವತ್ತಿದ್ರು ನನ್ನ ಮಗಳೇ. ನಿನಗೆ ಈ ಅಪ್ಪನ ಮೇಲೆ ವಿಶ್ವಾಸ ಇದ್ರೆ ನನ್ಗೊಂದು ಮಾತು ಕೊಡು. ಇನ್ಮೇಲೆ ಯಾವತ್ತು ಈ ಆತ್ಮಹತ್ಯೆ ಪ್ರಯತ್ನ ಮಾಡಲ್ಲ, ಶಶಾಂಕ್ನಿಂದ ದೂರ ಇರ್ತೀನಿ ಅಂತ ಮಾತು ಕೊಡು. ಸರಿ ಅಪ್ಪ, ನೀವ್ ಹೇಳ್ದಾಗೆ ನಡ್ಕೊಳ್ತೀನಿ. ಆಗ್ಲಿ ಪುಟ್ಟ, ಆಗ್ಲಮ್ಮ. ಗೆಳತಿ ಗೆಳತಿ ಯಾಕೆ ಹೀಗೆ ಮಾಡಿದೆ ಗೆಳತಿ, ಗೆಳತಿ ಗೆಳತಿ ಯಾಕೆ ಹೀಗೆ ಮಾಡಿದೆ ಗೆಳತಿ. ನನ್ನ ಪ್ರೀತಿಯ ಗೆಳತಿ, ನಿನ್ನ ಮೇಲೆ ನನ್ನ ಪ್ರೀತಿ, ಹಾ ನಿನ್ನ ಮೇಲೆ ನನ್ನ ಪ್ರೀತಿ, ಹಾ ಚಿಲುಮೆ ಚಿಮ್ಮಿದಂಥ ರೀತಿ ನೀನು ತೊರೆಯ ಬಾಳಿನಾಗತಿ. ಚಿಲುಮೆ ಚಿಮ್ಮಿದಂಥ ರೀತಿ ನೀನು ತೊರೆಯ ನನ್ನಾಗತಿ. ಆರಿಹೋದ ಪ್ರಣತಿ, ಆರಿಹೋದ ಪ್ರಣತಿ, ಆರಿಹೋದ ಪ್ರಣತಿ, ಆರಿಹೋದ ಪ್ರಣತಿ. ಅಕ್ಕ, ಪಲ್ಲವಿ, ಅಕ್ಕ ನನ್ನ ಕ್ಷಮಿಸ್ಬಿಡು. ಯಾಕೆ ಪಲ್ಲವಿ, ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಒಡ ಹುಟ್ಟದವಳಲ್ಲ ಅಂದ್ರು ನೀನ್ ನನ್ಗೆ ಎಷ್ಟು ಪ್ರೀತಿ ತೋರಿಸ್ತಿದ್ದೆ. ನಾನು ಅದೆಷ್ಟೋ ನಿನಗ್ ನೋವು ಕೊಟ್ಬಿಟ್ಟಿದೀನಿ. ನನಗ್ ತುಂಬಾ ಬೇಜಾರಾಗ್ಬಿಟ್ಟಿದೆ. ನನ್ ಮೇಲೆ ನನಗೆ ಅಸಹ್ಯ ಅನ್ಸ್ಬಿಟ್ಟಿದೆ. ಯಾಕೆ ಪಲ್ಲವಿ ಏನೇನೋ ಮಾತಾಡ್ತಿದ್ಯಾ? ನೀನೇನೇ ಮಾಡಿದ್ರು ನೀನ್ ನನ್ನ ತಂಗಿ ಅಲ್ವೇನೆ. ನಿನ್ ಮೇಲೆ ನಂಗೆ ತುಂಬಾ ಪ್ರೀತಿ ಇದೆ. ಒಡ ಹುಡ್ದವ್ರಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ನಾವಿಬ್ರು ಒಂದೇ ತಾಯಿ ಮಕ್ಕಳು. ನಮ್ಮಿಬ್ರು ದೇಹದಲ್ಲಿ ಹರಿತಿರೋದು ಒಂದೇ ರಕ್ತ. ಅಪ್ಪ ಅಮ್ಮ ನನ್ನ ಬಗ್ಗೆ ನಿನ್ ಹತ್ರ ಏನೋ ಹೇಳಿಲ್ವಾ? ಎಷ್ಟೋ ಸರಿ ಹೇಳಿದ್ದಾರೆ. ಅವಳು ಕೋಪಿಷ್ಟೆ, ಬೈತಾಳೆ, ಹೊಡಿತಾಳೆ. ಅವಳು ನಿನ್ ತಂಗಿ, ಅವಳಿಗ ಹಕ್ಕಿದೆ ಅಂತ. ನಾನದು ಯಾವುದನ್ನು ಮನಸ್ಸಲ್ಲಿಟ್ಕೊಂಡಿಲ್ಲ. ನಾನು ಸಾಯೋವರೆಗೂ ನೀನ್ ನನ್ನ ಪ್ರೀತಿ ತಂಗಿ. ಅಕ್ಕ, ಪಲ್ಲವಿ, ಅಕ್ಕ, ಪಲ್ಲವಿ,
ಬಾ. ಅಕ್ಕ ಕುತ್ತಿಗೆ ಯಾಕೆ ಖಾಲಿ ಇದೆ? ನಿನ್ ಬಾವನ್ ಬಗ್ಗೆ ಗೊತ್ತಲ್ಲ. ಏನೋ ಪಲ್ಲವಿ ಮೆಸೇಜ್ ಮಾಡಿದಾಳ. ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ. ಹಾಯ್. ಪಲ್ಲವಿ, ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ, ಯಾಕೋ ಆರೋಗ್ಯ ಸರಿ ಇಲ್ಲ ಕಣೆ. ಪರ್ಮಿಷನ್ ತಗೊಂಡು ಹಾಸ್ಪಿಟ್ಲಿಗೆ ಹೋಗೋತ್ತಾನೆ? ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತೀನಿ. ಯಾಕೆ, ಏನಾದ್ರೂ ಪ್ರಾಬ್ಲಮಾ? ಜೀವನದಲ್ಲಿ ತುಂಬಾ ತಪ್ಪು ಹೆಜ್ಜೆ ಇಟ್ಬಿಟ್ಟಿದ್ದೀನಿ ಕಣೆ. ಏನಾದ್ರೂ ಮರ್ಯಾದೆ ಹೋಗೋ ಕೆಲ್ಸ? ಅಯ್ಯೋ, ಆ ಥರ ಮರ್ಯಾದೆ ಹೋಗುವಂತ ಕೆಲಸ ಏನು ಮಾಡಿಲ್ಲ. ಓಕೆ, ಟೇಕ್ ಕೇರ್. Hey, darling. How are you? 50,000 ಬೇಕು ಚಿನ್ನ. ಒಂದ್ ಒಳ್ಳೆ ಬೊಂಬಾಟ್ ಕಾರ್ ನೋಡಿದೀನಿ. ನೆಕ್ಸ್ಟ್ ನಮ್ ಜಾಲಿ ರೈಡಲ್ಲ ಅದ್ರಲ್ಲೇ ಇರುತ್ತೆ. 50,000 ಶಾರ್ಟೇಜ್ ಇದೆ, ಅದ್ ಕೊಟ್ಬಿಟ್ರೆ ಸಾಕು. ನನ್ನ ಹತ್ರ ಇವಾಗ ದುಡ್ಡಿಲ್ಲ. ಹೇ, ನಿಮ್ಮಪ್ಪ ಐ ಮೀನ್ ನನ್ ಸೋ ಕಾಲ್ಡ್ ಮಾವ ಅವರು ಹೋಮ ಹವನ ಪೂಜೆ ಮಾಡಿದ ದುಡ್ಡ ಇರುತ್ತಲ್ಲ, ಅದನ್ನ ಎತ್ಕೊಂಡ್ ಬಂದ್ಬಿಡು, ಮುಗೀತು. ಅವ್ರ ಹತ್ರ ಈಗ ದುಡ್ಡಿಲ್ಲ, ನನಗ್ ಕಷ್ಟ ಕೊಡ್ಬೇಡ. ಅದೆಲ್ಲ ಆಗಲ್ಲ, ನನಗ್ ದುಡ್ಡು ಬೇಕು. ಇಲ್ಲ ಅಂತ ಹೇಳದ್ನಲ್ಲ. ಇಲ್ಲ ಅಂದ್ರೆ ಏನ್ ಚಿನ್ನ? ಒರಿಜಿನಲ್ ಚಿನ್ನ ಕತ್ತಲ್ಲೇ ಇದೆಯಲ್ಲ, ಇದನ್ನ ಮಾರ್ವಾಡಿ ಅಂಗಡಿಲಿ ಇಟ್ಟು ದುಡ್ಡು ತಗೊಂಬ. ಇಲ್ಲಿವರೆಗೂ ಕೊಟ್ಟಿರೋದೇ ಬೇಕಾದಷ್ಟಾಗಿದೆ. ಇನ್ ಮುಂದೆ ನನ್ನ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಬೇಡ. ಏನು ಮಾತಿನ ವರ್ಷನೇ ಚೇಂಜ್ ಆಗ್ಬಿಟ್ಟಿದೆ. ನನಗ್ ದುಡ್ಡು ಬೇಕು ಅಷ್ಟೇ. ನಂದು ಒಂದೇ ಮಾತು, ಆಗಲ್ಲ. ನಾನು ಒಂದ್ ಮಾತು ಹೇಳ್ತೀನಿ ಕೇಳು. ನೀನ್ ನನ್ ಜೊತೆ ಎಣ್ಣೆ ಹೊಡೆದಿದ್ದು, ಹುಕ್ಕ ಸೇದಿದ್ದು, ಗಿಲ್ಗಿಲಿ ಅಂತ ಜೊತೆಗೆ ಪಬ್ಬಲ್ ಡ್ಯಾನ್ಸ್ ಮಾಡಿದ್ದು, ಇವೆಲ್ಲ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್, ಇನ್ಸ್ಟಾ ಅಪ್ಲೋಡ್ ಮಾಡಿದ್ರೆ ಆಗ ನಿಮ್ಮಪ್ಪ ನನ್ ಸೋಕಾಳ್ ಮಾವನವರ ಮನ ಮೆರೆದೆಲ್ಲ ಹೋದ್ರೆ ಪಾಪ ನೇಣಕೊಂಡು ಸಾಯ್ತಾರೆ. ಇದು ಓಕೆನಾ? ಅಯ್ಯೋ, ಹಾಗೆಲ್ಲ ಆಗ್ಬಾರ್ದು. ನನ್ನಿಂದ ನನ್ನ ತಂದೆಗೆ ಏನು ತೊಂದರೆ ಆಗ್ಬಾರ್ದು, ಪ್ಲೀಸ್. ಇಷ್ಟೆಲ್ಲ ಯಾಕೆ ಗುಗ್ಗರಿತ್ಯ ಚಿನ್ನ? ಸಿಂಪಲ್ ಆಗಿ ದುಡ್ಡು ಅಡ್ಜಸ್ಟ್ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಹಾ, ಅಡ್ಜಸ್ಟ್ ಮಾಡ್ತೀನಿ. 1-2 ದಿನ ಟೈಮ್ ಕೊಡು. ಅದೆಲ್ಲ ಆಗಲ್ಲ. 24 hours ಟೈಮ್ ನಿನಗೆ. 24 ಗಂಟೆಲಿ ದುಡ್ಡು ಅಡ್ಜಸ್ಟ್ ಮಾಡ್ಬಿಟ್ಟು ನಂಗೆ ಫೋನ್ ಮಾಡು, ಓಕೆನಾ? ಬೋರ್ಲೋ ಚಿನ್ನ, ನಿನ್ ಫೋನ್ಗೋಸ್ಕರ ಕಾಯ್ತೀನಿ. ಬಾಯ್ ಸ್ವೀಟಿ. ನೀನ್ ನನ್ ಜೊತೆ ಎಣ್ಣೆ ಹೊಡೆದಿದ್ದು, ಹುಕ್ಕ ಸೇದಿದ್ದು, ಗಿಲ್ಗಿಲಿ ಅಂತ ಜೊತೆಗೆ ಪಬ್ಬಲ್ ಡ್ಯಾನ್ಸ್ ಮಾಡಿದ್ದು, ಇವೆಲ್ಲ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್, ಇನ್ಸ್ಟಾ ಅಪ್ಲೋಡ್ ಮಾಡಿದ್ರೆ ಆಗ ನಿಮ್ಮಪ್ಪ ನನ್ ಸೋಕಾಳ್ ಮಾವನವರ ಮನ ಮೆರೆದೆಲ್ಲ ಹೋದ್ರೆ ಪಾಪ ನೇಣಕೊಂಡು ಸಾಯ್ತಾರೆ. ಹಲೋ ಅನಿತಾ, ನನ್ಗೊಂದು 50,000 ದುಡ್ಡು ಬೇಕಿತ್ತು, ಆಗುತ್ತಾ? 50,000ನಾ? ನನ್ನ ಹತ್ರ ಇಲ್ಲ ಕಣೆ. ಆಗಲ್ವಾ? ಪ್ಲೀಸ್ ಕಣೆ, ನಾಳೆ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡೆ. ನನ್ನ ಹತ್ರ ಇಲ್ಲೇ ಬರುತ್ತೆ.
ಪ್ಲೀಸ್ ಕಣೆ, ಆಗಲ್ಲ. ಸಾರಿ ಕಣೆ. ಹಲೋ ಪ್ರಸನ್ನ, ನನ್ಗಿವತ್ತು 50,000 ದುಡ್ಡು ಬೇಕಾಗಿತ್ತು, ಆಗುತ್ತಾ? ಆಗಲ್ವಾ? ಒರಿಜಿನಲ್ ಚಿನ್ನ ಕತ್ತಲ್ಲೇ ಇದೆಯಲ್ಲ, ಇದನ್ನ ಮಾರ್ವಾಡಿ ಅಂಗಡಿಲಿ ಇಟ್ಟು ದುಡ್ಡು ತಗೊಂಬ. ಸರಿ, ಚೈನ್ನ ಗಿರ್ವಿ ಇಡ್ಬೇಕಿತ್ತು. ನೋಡಪ್ಪ, ಇದು ಎಷ್ಟು ಬರುತ್ತೆ? 40,000 ಬರುತ್ತೆ. 40,000 ಬರುತ್ತಮ್ಮ. 40,000ನಾ ಸರ್? ಒಂದ್ 50,000 ಬೇಕಿತ್ತಲ್ಲ ಇಲ್ಲ ಸರ್? ಇಲ್ಲ ಇಲ್ಲ, ಬರಲ್ಲ ಸರ್, ಮರ್ಯಾದೆ ವಿಷಯ ಸರ್. ಅಮ್ಮ. ತೂಕ ಎಷ್ಟಿರುತ್ತೋ ಅಷ್ಟೇ ಮರ್ಯಾದೆ. ಹೌದಾ? ಸರಿ, ಕೊಡಿ. ಹ್ಮ್ ಹ್ಮ್ ಹೆಲೋ ಡಾರ್ಲಿಂಗ್. ಶಶಾಂಕ್, 40,000 ಅಷ್ಟೇ ಅಡ್ಜಸ್ಟ್ ಆಗಿರೋದು. ಏನಮ್ಮ ನೀನು? ನಿನ್ ATM ಕಾರ್ಡಲ್ಲಿ ಸರ್ ಅಂತ ಸ್ವೈಪ್ ಮಾಡಿದ್ರೆ ಪುತ್ 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 ಅಂತ ದುಡ್ಡು ಬರುತ್ತೆ. 50,000 ತಗೊಂಡ್ಬಿಡು. ಲೋ, ಬ್ಯಾಂಕ್ ಅಕೌಂಟ್ ಅಲ್ಲಿ ₹1 ದುಡ್ಡಿಲ್ಲ ಕಣೋ. ಏನಮ್ಮ ನೀನು? ಎಂತ ಒಳ್ಳೆ ಕೆಲ್ಸದಲ್ಲಿದ್ಯಾ? ನೀನ್ ಕೇಳಿದ್ರೆ 10 20 ಬೇಕಾದ್ರೂ ಕೊಡ್ತಾರೆ. ತಗೊಂಬಂಬಿಡಮ್ಮ ಚಿನ್ನ ಪ್ಲೀಸ್, ಇಲ್ಲ ಅಂದ್ರೆ ಗೊತ್ತಲ್ಲ. ಹಲೋ ಚಿನ್ನ, ಯಾಕೆ ಮರ್ತ್ಬಿಟ್ಟ? ಫೇಸ್ಬುಕ್ಕು, ವಾಟ್ಸಪ್ಪು, ನಿಮ್ಮಪ್ಪ ನೇಣ ಕಳೋದು. ಲೋ, ಬೇಡ ಬೇಡವೋ, ನೀನ್ ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆ ಬಂದ್ ಕೊಡ್ತೀನಿ. ಚಿನ್ನ, ಒಂದ್ ಕೆಲ್ಸ ಮಾಡೋ, ನೀನೇ ಹೇಳು ಎಲ್ಲಿಗೆ ಬರ್ಲಿ? ನಾನೇ ನಿಮ್ ಮನೆ ಹತ್ರ ಬರ್ತೀನಿ. ಗಿಲಿಗಿಲಿ ಚಾಮ್ಸಿ, ಇಂತ ಎಷ್ಟು ಕುರಿಗಳನ್ನ ನಾನು ನೋಡಿಲ್ಲಮ್ಮ. ನಮ್ಮಣ್ಣ ಕಾರ್ಪೊರೇಟ್ರು, ಅವನ್ಗೆಲ್ಲ ಊದ್ಬಿಡೋಣ ಕಿವಿಗೆ, ತಗ್ಲಾಕ್ಬಿಡೋಣ ಅಂತ ಸ್ಕಿಚ್ಚ. ಹೇ, ಒಂದ್ ಕೆಲ್ಸ ಮಾಡೋ, ನಾನೇ ನಿಮ್ಮನೆ ಹತ್ರ ಬಂದ್ಬಿಡ್ಲಾ? ಅಯ್ಯೋ, ನಮ್ಮನೆ ಹತ್ರ ಬೇಡ. ಅಪ್ಪನ್ಗೆ ವಿಚಾರ ಗೊತ್ತಾಗದೆ ಬೇಡ. ನಾವು ರೆಗ್ಯುಲರ್ ಆಗಿ ಜೊತೆಯಲ್ಲಿ ಮೀಟ್ ಮಾಡ್ತಿದ್ವಲ್ಲ, ಅಲ್ಲಿಗೆ ಬಂದ್ಬಿಡು. ಓಕೆ ಚಿನ್ನ, ಲವ್ ಯು ಚಿನ್ನ. 50,000 ಬಂತು. ಹೇಳಮ್ಮ. ಅದು ಅಪ್ಪ, ನಮಸ್ಕಾರ, ನಾನು ಶ್ರೀಕಂಠ್ ಶಾಸ್ತ್ರಿ ಮಾತಾಡ್ತಾ ಇರೋದು. ಚೆನ್ನಾಗಿದ್ದೀನಿ.
ಜಾಸ್ತಿ ಹೊತ್ತಾಯ್ತಾ ಚಿನ್ನ ಬಂದು? ನೋಡು, ಇದೇ ಲಾಸ್ಟ್. ಇನ್ ನನಗ್ ಟಾರ್ಚರ್ ಕೊಡ್ಬೇಡ. ಇನ್ ಮುಂದೆ ನಾನು ನಿನ್ಗೆ ₹1 ಕೊಡಕ್ಕಾಗಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗೀತು. ಅದೇಂಗ್ ಮುಗ್ದು ಗೊತ್ತಿ ಚಿನ್ನ? ಒಳ್ಳೆ ಹಣ್ಣು ಬಿಡೋ ಅಂತ ಗಿಡ ನೀನು. ಮಣ್ಣಾದ ಮಾಡ್ತೀನಿ, ಪಾತಿ ತೋರ್ತೀನಿ, ಬೀಜನೂ ನಾನೇ ಹಾಕ್ತೀನಿ, ನೀರು ನಾನೇ ಬಿಡ್ತೀನಿ. ಹೊಲ ಮಾತ್ರ ಬೇರೆಯವ್ರಿಗೆ ಬಿಟ್ಬಿಡ್ತೀವಾ? ಚಿನ್ನ, ನನ್ನ ನಿನ್ನ ಸಂಬಂಧ ಯಾವತ್ತವರೆಗೂ ಹೀಗೆ ಇರುತ್ತೆ ಗೊತ್ತಾ? ಎಲ್ಲಿವರೆಗೂ ನೀನು ಜನಜನ ಕಾಂಚನ ಅಂತ ಎಣಿಸ್ತಿರ್ತೀಯೋ ಅಲ್ಲಿವರೆಗೂ ನಾವು ಹೀಗೆ ಇರ್ಬೇಕು ಚಿನ್ನ. ತಗೋ. ಚಿನ್ನ, ಯಾಕೋ ಕಡಿಮೆ ಇದೆ ಅನ್ಸುತ್ತಲ್ಲ? ಒಂದ್ 10,000 ಕಮ್ಮಿ ಇದೆ. 10,000ನ ನಿಮ್ ತಾತ ತಂದ್ಕೊಡ್ತಾನ? ಜಾಸ್ತಿ ಮಾತಾಡ್ತಾ ಇದೀಯಾ. ನಾನ್ ನನ್ ಮನೆತನ, ನಮ್ಮ ಅಪ್ಪ ಅಮ್ಮ, ನಮ್ ಸಂಪ್ರದಾಯನ ಎದುರು ಹಾಕೊಂಡು ನಿನ್ನಂತ ಪೋರ್ಕಿನ್ ಲವ್ ಮಾಡ್ಬಿಟ್ಟಿದೀನಿ. ಅದೇ ನಾನ್ ಮಾಡಿದ್ ಮೊದಲನೇ ತಪ್ಪು. ಆ ತಪ್ಪಿಗೆ ಪ್ರಾಯಶ್ಚಿತವಾಗಿ ಇದನ್ ಕೊಟ್ಟಿದೀನಿ. ಅದೆಲ್ಲ ಆಗಲ್ಲ ಚಿನ್ನ. ದುಡ್ಡು ಕೊಟ್ರೇನೆ ನೀನು ಇಲ್ಲಿಂದ ಹೋಗ್ಬಿಡೋದು, ನಾನು ಇಲ್ಲಿಂದ ಹೋಗೋದು. ಕತ್ತಲಿರೋ ಚೈನೇನೋ ಇಟ್ಬಿಟ್ಟಿದ್ಯಾ? ಇನ್ನೇನ್ ತಗೋಬಹುದು ಇವಳ ಹತ್ರ? ಸ್ವಲ್ಪ ದಿನ ಟೈಮ್ ಕೊಡು. ಅದೆಲ್ಲ ಆಗೋದಿಲ್ಲ ಚಿನ್ನ. ತೆಪ್ಪಗೆ 10,000 ಕೊಟ್ಬಿಡು. ಇಲ್ಲಾಂದ್ರೆ ಗೊತ್ತಲ್ಲ, ನೀನ್ ನನ್ನ ಜೊತೆ ಎಣ್ಣೆ ಹೊಡೆದಿದ್ದು, ಹುಕ್ಕ ಸೇದಿದ್ದು, ಡ್ಯಾನ್ಸ್ ಮಾಡಿದ್ದು ಎಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ. ನೈಟೋ ನೈಟ್ ವೈರಲ್ ಆಗ್ಬಿಡ್ತೀಯಾ. ಆಗ ನಿನ್ ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ. ಬೇಡ್ವಾ ನಿನ್ ಗಂಡಸ್ತನಕ್ಕೆ? ಆಗ ಪ್ರಾರಂಭದಲ್ಲಿ ಮರ್ಯಾದೆ ಉಳಿಸು ಅಂತ ದುಡ್ಡು ಕಿತ್ಕೊಳ್ತಾ ಇದೆ. ಇವಾಗ ಮರ್ಯಾದೆ ತೆಗಿತೀನಿ ಅಂತ ಹೆದರ್ಸಿ ದುಡ್ಡು ಕಿತ್ಕೊಳ್ತಿದ್ಯಾ. ನಿನಗ್ ಖಂಡಿತ ದೇವ್ರು ಒಳ್ಳೇದ್ ಮಾಡಲ್ಲ. ಸಾಕು ಆಯ್ತಾ ನಿನ್ ಕತೆ ಪುರಾಣಗಳೆಲ್ಲ? ನಾನ್ ಒಳ್ಳೇನು ಅಂತ ನೀನ್ ಯಾವತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಲೇ ಇಲ್ಲ. ನಿನ್ನಂತ ಹುಡುಗಿರ್ ನನ್ನ ಹತ್ರ ಡಜನ್ ಗಟ್ಲೆ ಇದ್ದಾರೆ ನೋಡು. ಅವ್ರ ಹತ್ರ ಎಲ್ಲ ರೋಲ್ ಕಾಲ್ ಮಾಡ್ತಾನೆ ಇರ್ತೀನಿ. ತೆಪ್ಪಗೆ 10,000 ಕೊಟ್ಬಿಡು. ಇಲ್ಲ ಅಂದ್ರೆ ಗೊತ್ತಲ್ಲ, ನಿಮ್ಮಪ್ಪ ಓ ಹೇ ಕ್ಯಾಮ್ರಾ, ಹೇ ಇದು ಅಯ್ಯೋ ಮೀಡಿಯಾದವರು, ಮೀಡಿಯಾ ಮೈಕ್ ಹಿಡ್ಕೊ. ಅಯ್ಯೋ ಅವ್ರ ಮನೆಯವರು. ಓ ಗಾಡ್ ದೇವ್ರೆ, ಎಲ್ಲ ಬರ್ತೀಯಾರಲ್ಲಪ್ಪ. ಏನು ಮಾಡಿಲ್ಲ ಸರ್. ಸರ್ ಯಾಕೆ ಸರ್ ನಾನು ಹಿಡ್ಕೋತಾ ಇರಾ? ಸರ್ ಬಿಟ್ಬಿಡಿ ಸರ್. ಸರ್ ಸರ್ ಯಾಕೆ ಸರ್? ಏನಾಯ್ತು ಸರ್? ಏನ್ ಮಾಡಿದೆ ಸರ್? ಅಯ್ಯೋ ಸರ್ ಬಿಡಿ ಸರ್. ಅಯ್ಯೋ ನಾನೇನ್ ಮಾಡಿದೆ ಸರ್? ಅಯ್ಯೋ ಅಯ್ಯೋ ಸರ್. ಗುಡ್, ವೆರಿ ಗುಡ್. ನಿಮ್ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಒಬ್ಬ ಕಾರ್ಪೊರೇಟರ್ ತಮ್ಮನಾಗಿ ಸಮಾಜ ದ್ರೋಹಿ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಿನ್ನ ಬಣ್ಣ ಬಯಲು ಮಾಡಬೇಕು, ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಾನೆ ಈ ಹುಡುಗಿ ಮಾಧ್ಯಮದವರಿಗೆ, ಪೊಲೀಸ್ ಇಲಾಖೆಗೆ ನಿನ್ನ ಇತಿಹಾಸನ ಬಯಲು ಮಾಡಿ ನಿನ್ನ ಬಕರ ಮಾಡಿದ್ದಾರೆ. ನೋಡು, ನೀನ್ ಮಾತಾಡಿರೋದೆಲ್ಲ ಎಲ್ಲ ಮಾಧ್ಯಮದ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಕೋರ್ಟ್ ಮೆಟ್ಲು ಹತ್ತಿದ್ರು, ರಾಜಕೀಯ ಪ್ರಭಾವ ಬಳಸಿದ್ರು, ನೀನು ಮಾಡಿರೋ ಹೆಣ್ಣು ಮಕ್ಕಳ ಶೋಷಣೆಗೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ಸರ್ ಬೇಡ ಸರ್, ತಿದ್ದುಕೊಳ್ತಾನಂತೆ ತಿದ್ದುಕೊಳ್ತಾನೆ. ಇಷ್ಟೆಲ್ಲ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ಯಲ್ಲ, ಅದನ್ನ ಸರಿಪಡಿಸಕ್ಕಾಗುತ್ತೇನೋ? ಕೊಡಲಿ ಕಾಸು, ಕೊಡೋ ಹಣನ. ಏಯ್ ಎಳ್ಕೊಂಡೋಗ್ರ ಅವನ್ನ. ಸರ್ ನನ್ನ ಮಗನ ಬಾಂಬೆ ಕಟ್ಟಕ್ಕೆ ರೆಡಿ ಮಾಡ್ಲಾ ಸರ್? ರೆಡಿ ಮಾಡು. ಬೇಡ ಸರ್. ಸರ್ ಸರ್ ಬೇಡ ಸರ್. ನಿನ್ನ ಮೆಚ್ಕೊಳ್ತೀನಮ್ಮ. ಇಂಥ ಸಮಸ್ಯೆ ಈ ಸಮಾಜದಲ್ಲಿ ಬಹಳಷ್ಟು ಹೆಣ್ಮಕ್ಳಿಗಿದೆ. ಯಾರು ಇದನ್ನ ಹೇಳ್ಕೊಳಲ್ಲ. ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ಮಿತಿ ಮೀರಿ ಮಾಡಬಾರ್ದು. ಬೇಡದೇ ಇರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋ ಹಾಕೊಳ್ತೀರಾ, ಟಿಕ್ ಟಾಕ್ ಅಲ್ಲಿ ಅಸಭ್ಯ ಕಾಣಿಸ್ಕೊಳ್ತೀರಾ, ನಿಮ್ಮನ್ನು ನೀವು ಇಡೀ ಜಗತ್ತಿಗೆ ತಿಳಿಯೋ ಹಾಗೆ ಮಾಡ್ತೀರಾ. ಪುಂಡ ಪೋಖ್ರಿಗಳು ಕಾಯ್ತಾ ಇರ್ತಾರೆ, ರಿಕ್ವೆಸ್ಟ್ ಕಳಿಸ್ತಾರೆ, ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಒಳ್ಳೆ ತರ ಬಿಹೇವ್ನೂ ಮಾಡ್ತಾರೆ. ಅಲ್ಪ ಸ್ವಲ್ಪ ಆಗ್ತಾ ಇದೆಯಾ ಈ ಸೋಷಿಯಲ್ ಮೀಡಿಯಾದಿಂದ? ನೀವು ಹೆಣ್ಮಕ್ಳು
ಎಚ್ಚೆತ್ಕೊಳ್ಬೇಕು. ಎಷ್ಟೋ ಹೆಣ್ಮಕ್ಳು ಈ ತರ ಕಾಟ ತಡಿಲಾರ್ದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ನೀನು ಹೊರ ಜಗತ್ತಿಗೆ ಬಂದು ಇಂಥವರನ್ನ ಎಕ್ಸ್ಪೋಸ್ ಮಾಡಿದೀಯಾ. ಇದನ್ನ ಎಲ್ಲಾ ಹೆಣ್ಮಕ್ಳು ಕಲ್ತ್ಕೋಬೇಕು. ಈ ತರ ಆದಾಗ ಪೊಲೀಸ್ನರ ಹತ್ರನೋ ತಂದೆ ತಾಯಿ ಹತ್ರನೋ ಬಂದು ಹೇಳ್ಕೋಬೇಕು. ಇಲ್ಲ ಅಂದ್ರೆ ಈ ತರ ಕ್ರೈಮ್ಸ್ ಸಮಾಜದಲ್ಲಿ ಮುಚ್ಚ ಹೋಗ್ತವೆ. ಯು ಡನ್ ಎ ಗ್ರೇಟ್ ಜಾಬ್. ವಿ ವಿಲ್ ಅಪ್ರಿಶಿಯೇಟ್ ಯು. ನೋಡಿ, ಇವಳು ನಿಮ್ಮ ಹೆಮ್ಮೆಯ ಮಗಳು. ಇವಳು ಎಷ್ಟೋ ಹೆಣ್ಣು ಮಕ್ಕಳ ಮರ್ಯಾದೆನ ಉಳಿಸಿದಳೆ. ಗುಡ್, ಶಭಾಷ್, ಕೀಪ್ ಇಟ್ ಅಪ್. ನಾನು ಬರ್ತೀನಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಮಾಧ್ಯಮದವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಕಡೆಗೂ ಧೈರ್ಯ ಮಾಡಿ ನಮ್ಮ ಮರ್ಯಾದೆ ಉಳಿಸ್ದೆ. ಈಗಲೂ ಕಾಲ ಮಿಂಚಿಲ್ಲಮ್ಮ. ನನ್ನ ಮಾತು ಕೇಳು. ನಿನ್ನ ಮೇಲೆ ಪ್ರೀತಿ, ಗೌರವ, ಮರ್ಯಾದೆ ಇಟ್ಕೊಂಡಿರೋನು ಕೇಶವ. ಅವನ ಜೊತೆ ನೀನು ಸುಖವಾಗಿ ಸಂಸಾರ ಮಾಡು. ಅಪ್ಪ, ನಿಮ್ಮ ಮರ್ಯಾದೆನೇ ನನ್ನ ಮರ್ಯಾದೆ.